ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಯೋಹಾನನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 25ನೇ ವಾಕ್ಯ. ಆತ್ಮೀಯರೇ, ನಾವೆಲ್ಲರೂ ಪುನರುತ್ಥಾನದ ಕಾಲದಲ್ಲಿದ್ದೇವೆ. ಪ್ರಭು ಕ್ರಿಸ್ತರು ಸಾವನ್ನು ಜಯಿಸಿ ನಮ್ಮನ್ನು ಪಾಪ ಬಂಧನದಿಂದ ಬಿಡುಗಡೆಗೊಳಿಸಿ ನಿತ್ಯ ಜೀವದ ಭರವಸೆಯನ್ನು ನೀಡಿದಂತಹ ಮಹೋನ್ನತ ಕಾಲದಲ್ಲಿದ್ದೇವೆ. ಇಂದು ದುಃಖದಿಂದ ನಾವೆಲ್ಲರೂ ಒಟ್ಟಾಗಿ ಆ ಆಲಯವನ್ನು ಸೇರಿದ್ದೇವೆ. ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಸಿರಿಲ್ ಮತ್ತು ಫಾದರ್ ಫ್ರಾನ್ಸಿಸ್ ಝೇವಿಯರ್ ಇವರ ಪ್ರೀತಿಯ ತಂದೆಯಾದ ಶ್ರೀ ಆರ್ ಜೋಸೆಫ್ ರವರ ಆತ್ಮಶಾಂತಿಗಾಗಿ ಹಾಗೂ ಅವರ ದುಃಖ ತಪ್ತ ಕುಟುಂಬವನ್ನು ಆ ದಯಾಮಯ ದೇವರು ಸಂತೈಸಿ ಬಲಪಡಿಸಲಿ ಎಂದು ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ಇಲ್ಲಿ ಸೇರಿದ್ದೇವೆ. ಶ್ರೀ ಆರ್ ಜೋಸೆಫ್ ರವರು ಇವರ ಜೀವನವು ನಮ್ಮೆಲ್ಲರಿಗೂ ಒಂದು ಆದರ್ಶ ಜೀವನವಾಗಿದೆ. ದೇವರ ಮೇಲಿನ ವಿಶ್ವಾಸದಲ್ಲೂ ಪ್ರೀತಿಯಲ್ಲೂ ಹಾಗೂ ಸೇವೆಯಲ್ಲೂ ತಮ್ಮನ್ನೇ ಪರಿಪೂರ್ಣವಾಗಿ ಕಾರ್ಯಗತಗೊಳಿಸಿಕೊಳ್ಳುವುದರ ಮೂಲಕ ತನ್ನ ಕುಟುಂಬಕ್ಕೂ ಧರ್ಮ ಕೇಂದ್ರಕ್ಕೂ ಹಾಗೂ ಧರ್ಮಸಭೆಗೂ ಮಹತ್ತರವಾದ ಕೊಡುಗೆಯನ್ನು ಅವರು ನೀಡಿ ಇಂದು ನಮ್ಮನ್ನೆಲ್ಲ ತೊರೆದು ಸ್ವರ್ಗದ ಹಾದಿಗೆ ತೆರಳಿದ್ದಾರೆ. ಈ ಮೂಲಕ ಪ್ರಭು ಯೇಸು ಕ್ರಿಸ್ತರು ಅವರ ಪಾಪಗಳನ್ನೆಲ್ಲವನ್ನ ಮನ್ನಿಸಿ ಸ್ವರ್ಗವನ್ನ ಅವರಿಗೆ ದಯಪಾಲಿಸುತ್ತಾರೆ ಎಂಬ ನಂಬಿಕೆ ನಮ್ಮದಾಗಿದೆ. ಏಕೆಂದರೆ 75 ವರ್ಷಗಳ ಈ ಸುದೀರ್ಘ ಜೀವನವನ್ನ ಪರರಿಗೋಸ್ಕರ ಮುಡಿಪಾಡಿಗಿಡುತ್ತಾ ಮುಖ್ಯವಾಗಿ ಧರ್ಮಸಭೆಯನ್ನು ಬೆಳೆಸಲು ಮತ್ತು ಪ್ರಭು ಕ್ರಿಸ್ತರ ಪ್ರೀತಿಯನ್ನು ಜಗತ್ತಿಗೆ ಪ್ರಕಟಿಸಲು ತನ್ನ 2 ಮಕ್ಕಳನ್ನು ಧರ್ಮಸಭೆಗೆ ತ್ಯಾಗ ಮಾಡಿ ಪ್ರಭು ಕ್ರಿಸ್ತರ ಬೋಧನೆಯನ್ನು ತನ್ನ ಜೀವನದ ಮೂಲಕ ಎತ್ತಿ ಹಿಡಿದಿದ್ದಾರೆ. ಇಂದು ಅವರು ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಸಾಧನೆ, ತ್ಯಾಗ ಹಾಗೂ ಆದರ್ಶ ಜೀವನ ಹಲವರಿಗೆ ದಾರಿದೀಪವಾಗಲಿದೆ. ಇದಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರ ಆತ್ಮಶಾಂತಿಗೋಸ್ಕರ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ನಾವೆಲ್ಲರೂ ಭಕ್ತಿಯಿಂದ ಎದ್ದು ನಿಂತು ಪ್ರಾರಂಭ ಗೀತೆಗೆ ಎದ್ದು ನಿಲ್ಲೋಣ. ಜ್ಯೋತಿಯೇ ದಾರಿಯ ಕಾಣೆನು, ರಾಜಿಸು ನಿನ್ನಯ ಬೆಳಕ, ರಾಜಿಸು ನಿನ್ನಯ ಬೆಳಕ. ಜಗದ ಜ್ಯೋತಿಯೇ ದಾರಿಯ ಕಾಣೆ, ರಾಜಿಸು ನಿನ್ನಯ ಬೆಳಕ, ರಾಜಿಸು ನಿನ್ನಯ ಬೆಳಕ. ಪರಂಧಾಮವನು ನರರಿಗೆ ಕೊಡಲು ನಶ್ವರ ದೇಹವ ಪಡೆದೆ, ಪರಂಧಾಮವನು ನರರಿಗೆ ಕೊಡಲು ನಶ್ವರ ದೇಹವ ಪಡೆದೆ. ನಿನ್ನಯ ಪ್ರಭೆಯನು ಎನ್ನಲಿ ಬೆಳಗಿರೆ, ಪಡೆಯುವೆ ಪರಮನ ಸದನ, ಪಡೆಯುವೆ ಪರಮನ ಸದನ. ಜಗದ ಜ್ಯೋತಿಯೇ ದಾರಿಯ ಕಾಣೆ, ರಾಜಿಸು ನಿನ್ನಯ ಬೆಳಕ, ರಾಜಿಸು ನಿನ್ನಯ ಬೆಳಕ. ಜಗದ ಜ್ಯೋತಿಯೇ ದಾರಿಯ ಕಾಣೆನು, ರಾಜಿಸು ನಿನ್ನಯ ಬೆಳಕ, ರಾಜಿಸು ನಿನ್ನಯ ಬೆಳಕ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ. ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರೊನ್ನತೆಯು ನಿಮ್ಮೆಲ್ಲೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಫಾದರ್ ಸಿರಿಲ್, ಫಾದರ್ ಫ್ರಾನ್ಸಿಸ್ ಸೇವಿಯರ್, ಈ ಧರ್ಮ ಕೇಂದ್ರ ಗುರುಗಳು ಮುನ್ಸಿನವರು ಫ್ರಾನ್ಸಿಸ್ ಅವರೇ, ಮುನ್ಸಿನವರು ಜಯನಾಥನ್ರವರೇ, ನನ್ನ ಪ್ರೀತಿಯ ಗುರುಗಳೇ, ಕನ್ಯಾಸ್ತ್ರೀಯವರೇ, ಹಾಗೂ ಇವತ್ತಿನ ಈ ಬಲಿಪೂಜೆಗೆ ಸೇರಿದ ಭಕ್ತಾದಿಗಳೇ, ಸಂತ ಜೋಸಫರ ದಿವಸ, ಕಾರ್ಮಿಕರ ದಿವಸ. ಕಾರ್ಮಿಕರಾಗಿ ಶ್ರಮಪಟ್ಟು ತನ್ನ ಕುಟುಂಬವನ್ನು ಏರಿಸಿದ ಆರ್ ಜೋಸೆಫ್ ಅವರು ಸಂತ ಜೋಸಫರ ದಿವಸ ಸಂತ ಜೋಸಫರಿಗೆ ಭೇಟಿಯಾಗಿ ಅವರ ಸಂಗಡ ಸ್ವರ್ಗ ಲೋಕದಲ್ಲಿ ಇದ್ದಾರೆ ಅಂದ್ಕೊಂಡು ನಾವೆಲ್ಲರೂ ಭಾವಿಸುತ್ತೇವೆ. ಧರ್ಮಸಭೆಯ ಸದಸ್ಯರು, ಕುಟುಂಬದ ಮುಖ್ಯಸ್ಥರು ಮತ್ತು ತಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಿರಿಯರಿಗೆ ಒಂದೇ ದೃಶ್ಯದಿಂದ ನೋಡಿಕೊಂಡು ಒಳ್ಳೆತನ ಮಾಡುವಂಥ ಈ ವ್ಯಕ್ತಿ ಆರ್ ಜೋಸೆಫ್ ಅವರು ಇವತ್ತು ನಾವು ವಿದಾಯ ಹೇಳುತ್ತೇವೆ. ತನ್ನ ಕುಟುಂಬದಲ್ಲಿ ಶ್ರಮಪಟ್ಟು ತಮ್ಮ ಇಬ್ಬರು ಮಕ್ಕಳಿಗೆ, ಫಾದರ್ ಸಿರಿಲ್ ಹಾಗೂ ಫಾದರ್ ಫ್ರಾನ್ಸಿಸ್ ಅವರಿಗೆ ಉನ್ನತ ನಮ್ಮ ಗುರುಗಳ ಮತ್ತು ಧರ್ಮ ಸೇವೆಯನ್ನು ಸಲ್ಲಿಸುವಂಥ ಪಟ್ಟಕ್ಕೆ ಅವರು ಏರಿಸಿದ್ದಾರೆ. ಇವತ್ತಿನ ದಿವಸ ಈ ನಮ್ಮ ಜೋಸಫರ ಮಾದರಿ, ಅವರ ಒಳ್ಳೆತನ ನಾವೆಲ್ಲ ಸೇರಿಸ್ಕೊಂಡು ಸಂತ ಜೋಸಫರ ದಿವಸ ಸಂತ ಜೋಸಫರು ಅವರಿಗೆ ಸ್ವರ್ಗ ಲೋಕದಲ್ಲಿ ಪವಿತ್ರ ಕುಟುಂಬದ ಮುಖ್ಯಸ್ಥರಾದ ಅವರು ಈ ನಮ್ಮ ಊರಿನ ಮುಖ್ಯಸ್ಥರಿಗೆ, ಧರ್ಮಸಭೆಯ ಮುಖ್ಯಸ್ಥರಿಗೆ ಮತ್ತು ವಿಶೇಷವಾಗಿ ಈ ಕುಟುಂಬದವರಿಗೆ ಸೇರಿಸ್ಕೊಂಡು ದೇವರ ವರಗಳನ್ನು, ದೇವರ ಪ್ರೇರಣೆ ಮುಖಾಂತರ ನಮಗೆಲ್ಲರಿಗೂ ಆಶೀರ್ವಾದ ತರಿಸಿಕೊಡಲು ಅಂದ್ಕೊಂಡು ಇವತ್ತು ನಾವು ಪ್ರಾರ್ಥಿಸೋಣ. ಜೊತೆಗೆ ನಾವು ಅವರ ತಾಯಿ ಮತ್ತು ಕುಟುಂಬದವರಿಗೆ ನಾವು ಕೂಡ ಇವತ್ತು ಸಾಂತ್ವನ ಕೇಳುವಾಗ ಅವರ ಜೀವನದಲ್ಲಿ ಅನುಭವಿಸುವಂಥ ಸುಖ ದುಃಖದಲ್ಲಿ ಇವತ್ತು ಕೊನೆಯ ದಿವಸ ಅಂದ್ಕೊಂಡು ನಾವು ಅನಿಸ್ಕೊಳ್ಳೋದಲ್ಲ, ಆದರೆ ಅವರು ಬಿಟ್ಟಂಥ ಮಾದರಿ, ಅವರು ಬಿಟ್ಟಂಥ ದಾರಿ ಮತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಉದಾಹರಣೆ ಬಿಟ್ಟಂಥ ಜೀವನವನ್ನು ನಾವು ಕೂಡ ನಡೆಸಲಿಕ್ಕೆ ದೇವರ ಸಹಾಯ ಕೊಡಲು ಅಂದ್ಕೊಂಡು ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ,
ಪ್ರಭು ದಯ ತೋರಿರಿ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ಮೃತರ ಮಧ್ಯೆಯಿಂದ ಪುನರುತ್ಥಾನರಾದ ನಿಮ್ಮ ಪುತ್ರರಲ್ಲಿ ನಾವಿಟ್ಟಿರುವ ವಿಶ್ವಾಸವ ಆಳವಾದಂತೆ ನಮ್ಮನ್ನು ಅಗಲಿರುವ ನಿಮ್ಮ ಸೇವಕ ಜೋಸಫರ ಪುನರುತ್ಥಾನರಾಗುವೆಂದು ನಾವಿಟ್ಟಿರುವ ನಿರೀಕ್ಷೆಯು ಹೊಸ ಶಕ್ತಿಯನ್ನು ಪಡೆಯಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೇ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಕ್ರಿಸ್ತ ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ. ದೇವರು ಎಲ್ಲವನ್ನೂ ಅಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ. ಎಲ್ಲವನ್ನೂ ಅಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಅಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸುಸ್ಪಷ್ಟವಾಗಿದೆ. ಎಲ್ಲವೂ ಕ್ರಿಸ್ತ ಯೇಸುವಿಗೆ ಅಧೀನವಾದಾಗ ಪುತ್ರರಾದ ಅವರೇ ಎಲ್ಲವನ್ನು ತಮಗೆ ಅಧೀನಪಡಿಸಿದ ದೇವರಿಗೆ ಅಧೀನರಾಗುತ್ತಾರೆ. ಆಗ ದೇವರು ಸರ್ವರಿಗೆ ಸರ್ವಸ್ವವೂ ಆಗುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ರಟ್ಟಾಗದ ಗುಟ್ಟಿಲ್ಲ ಕೇಳೋ ಮನುಜ, ಸಾವಿಲ್ಲದ ಬಾಳಿಲ್ಲ ತಿಳಿಯೋ ಮನುಜ, ഇരുಳಿಲ್ಲದ ಹಗಲಿಲ್ಲ ಅರಿಯೋ ಮನುಜ, ನೋವಿಲ್ಲದ ನಲಿವಿಲ್ಲ ತಿಳಿಯೋ ಮನುಜ. ಈ ಸತ್ಯವ ಅರಿತಾಗ ನೀ ಸುಖ ಪಡುವೆ, ನಿನ್ನ ಬಾಳಿಗೆ ಸಿಹಿಯತ್ತ ನೀನೇ ಪಡೆವೆ, ನಿನ್ನ ಬಾಳಿಗೆ ಸಿಹಿಯತ್ತ ನೀನೇ ಪಡೆವೆ. ರಟ್ಟಾಗದ ಗುಟ್ಟಿಲ್ಲ ಕೇಳೋ ಮನುಜ, ಸಾವಿಲ್ಲದ ಬಾಳಿಲ್ಲ ತಿಳಿಯೋ ಮನುಜ. ಈತರಿಗೆ ನೀರೇ ಉಪ್ಪು,
ಅದರ ರುಚಿಯೋದರೆ ಈದರೆಗೆ ನೀವೇ ಉಪ್ಪು. ಅದರ ರುಚಿಯೋದರೆ ಉಪಯೋಗವೇನು ನೀ ಹೇಳು ಮನುಜ, ಉಪಯೋಗವೇನು ನೀ ಹೇಳು ಮನುಜ. ಬೇಡೆಂದರು ಜನರು ತುಳಿಯುವರು ಅವರು, ಬೇಡೆಂದರು ಜನರು ತುಳಿಯುವರು ಅವರು. ರಕ್ತಾಗದ ತುಪ್ಪಿಲ್ಲ ಕೇಳೋ ಮನುಜ, ಸಾವಿಲ್ಲದ ಬಾಳಿಲ್ಲ ತಿಳಿಯೋ ಮನುಜ. ಇರುಳಿಲ್ಲದ ಹಗಲಿಲ್ಲ ಅರಿಯೋ ಮನುಜ, ನೋವಿಲ್ಲದ ನಲಿವಿಲ್ಲ ತಿಳಿಯೋ ಮನುಜ. ಈ ಸತ್ಯ ಬರಿತಾಗ ನೀ ಸುಖ ಪಡುವೆ, ನಿನ ಬಾಳಿಗೆ ಸಿಹಿಯತ್ತವ ನೀನೇ ಪಡೆವೆ, ನಿನ ಬಾಳಿಗೆ ಸಿಹಿಯತ್ತವ ನೀನೇ ಪಡೆವೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳಿನ್ನನ್ನು ಸ್ತುತಿಸುವೆ, ಎಂದೆಂದು ಶಿರವಾಗಿ ನಮಿಪೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಿಮ್ಮ ನಡು ಕಟ್ಟಿರಲಿ, ನಿಮ್ಮ ದೀಪ ಉರಿಯುತ್ತಿರಲಿ. ತಟ್ಟಿದ ತಕ್ಷಣ ಯಜಮಾನನಿಗೆ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಇರಿ. ತಮ್ಮ ಯಜಮಾನನು ಮದುವೆ ಔತಣ ಮುಗಿಸಿಕೊಂಡು ಯಾವಾಗ ಹಿಂದಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ. ಯಜಮಾನನು ಬಂದು ಯಾವ ಸೇವಕ ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂತಹವನು ಭಾಗ್ಯವಂತರು. ಏಕೆಂದರೆ ಯಜಮಾನನೇ ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಯಜಮಾನನು ಬರುವಾಗ ನಡುರಾತ್ರಿಯಾಗಿರಲಿ ಮುಂಜಾನೆಯಾಗಿರಲಿ ಎಚ್ಚರಿಕೆಯಿಂದಿರುವ ಸೇವಕರನ್ನು ಆತನು ಕಂಡರೆ ಅವರು ಭಾಗ್ಯವಂತರು. ಕಳ್ಳನು ಬರುವ ಗಳಿಗೆಯು ಮನೆಯ ಯಜಮಾನಿಗೆ ತಿಳಿದರೆ ಅವನು ತನ್ನ ಮನೆಗೆ ಕನ್ನ ಹಾಕಲು ಬಿಡುವನೇ? ಇಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ. ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅವರ ಹೊಟ್ಟೆ ಕಟ್ಟಿರಲಿಲ್ಲ, ನಡು ಮಾತ್ರ ಸದಾ ಕಟ್ಟಿತ್ತು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ,
ಪೂಜ್ಯ ಧರ್ಮಾಧ್ಯಕ್ಷರೇ, ನೆರೆದಿರುವ ಎಲ್ಲ ಗುರುಗಳೇ, ಇಂದು ನನ್ನ ತಂದೆಗೆ ಬಹುಶಃ ಅತಿ ಸಂತೋಷದ ದಿನ. ಏಕೆಂದರೆ ನಾನು ಪ್ರಬೋಧನೆ ಕೊಟ್ಟರೆ ಅವರಿಗೆ ತುಂಬ ಆಸೆ. ಬಹುಶಃ ನನ್ನ ಪ್ರಬೋಧನೆಯನ್ನು ಕೊನೆಯ ಸಾರಿ ಕೇಳಿಸ್ಕೊಳ್ತಾರೆ ಮತ್ತು ಸಂತೋಷ ಪಡ್ತಾರೆ. ಸಂತ ಪೌಲರು ಥೆಸಲೋನಿಯರಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾರೆ, ಸದಾ ಹರ್ಷ ಚಿತ್ತರಾಗಿರಿ. ಬಹುಶಃ ನನ್ನ ತಂದೆಯ ಜೀವನವನ್ನು ಒಂದು ಪುಟ್ಟ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಬೇಕು ಅಂದರೆ ಈ ಹೊಸ ಒಡಂಬಡಿಕೆ ಅನ್ನುವಂಥ ಪೆಟ್ಟಿಗೆಯಲ್ಲಿ ಅವರನ್ನು ಹಾಕ್ಬೋದು. ಯಾಕೆಂದರೆ ಅವರ ಜೀವನ ಮಾದರಿಯ ಜೀವನವಾಗಿತ್ತು. ಯಾವತ್ತೂ ಅವರು ಅತ್ತಿದ್ದನ್ನು ನನಗೆ ಗೊತ್ತಿರುವ ಹಾಗೆ ಸುಮಾರು ಜನ ನೋಡಿಲ್ಲ. ಯಾರಾದ್ರು ನೋಡಿದ್ದೀರಾ ಅತ್ತಿದ್ದನ್ನು? ಯಾವಾಗಲೂ ಅತ್ತಿಲ್ಲ. ಯಾವಾಗಲೂ ಸದಾ ಹರ್ಷಚಿತ್ತರಾಗಿ ಸಂತೋಷವಾಗಿ ಅವರು ಜೀವನ ಮಾಡಿದರು. ಯಾರಾದರೂ ಕೇಳಿದರೆ ಅವ್ರಿಗೆ ಹೇಳ್ತಾಯಿದ್ರು, ನನಗೇನೋ ಕಡಿಮೆ, 2 ಫಾದರ್ಗಳಿಗೆ ಫಾದರ್ ನಾನು ಅಂತೇಳಿ ಅವ್ರು ಹೇಳ್ತಾಯಿದ್ರು. ನಾನು ಫ್ಲೈಟ್ ಇಳಿದ ನಂತರ ನನ್ನ ತಂಗಿಗೆ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಅಪ್ಪನಿಗೆ ಯಾವ ಬಟ್ಟೆ ಹಾಕಿದ್ದಾರೆ, ಶೂಸ್ ಹಾಕಿದ್ದಾರಾ, ಇನ್ಶರ್ಟ್ ಮಾಡಿದ್ದಾರಾ ಅಂತ ಕೇಳಿದರೆ ನನ್ನ ತಂಗಿ ಹೇಳಿದರು, ಇಲ್ಲಣ್ಣ ಪಂಚೆ ಹಾಕಿದ್ದಾರೆ ಅಂತ ಹೇಳಿ. ಯಾವ ರೀತಿ ಇರ್ತಾರೋ ಅಂತ ಹೇಳಿ ಅಂದ್ಕೊಂಡು ಬಂದರೆ 2 ಫಾದರ್ಗಳಿಗೆ ಫಾದರು ಬಿಳಿ ಬಟ್ಟೆ ಹಾಕ್ಕೊಂಡು ಮಲಗಿದ್ದಾರೆ. ಸಂತೋಷವಾಗಿರ್ತಾಯಿದ್ರು. ಸುಮಾರು ಜನ ಗೇಲಿ ಮಾಡ್ತಾಯಿದ್ರು, ಏನಣ್ಣ 2 ನಿಮಗೆ ಗುರುಗಳಾಗ್ಬಿಟ್ಟಿದ್ದಾರೆ, ಮನೆಯಲ್ಲಿ ಮೂಟೆ ಮೂಟೆ ಹಣ ಬಂದು ಬೀಳ್ತದೆ ಅಂತಂದರೆ ನಮ್ಮಪ್ಪ ಹೇಳ್ತಾಯಿದ್ರು, ಹೌದು ಎಣ್ಸಕ್ಕೆ ಕಷ್ಟ ಆಗ್ತಾಯಿದ್ದೆ, ಒಂದು ಸ್ವಲ್ಪ ಬಂದು ಒಂದು ಕೈ ಹಾಕ್ರಲ್ಲ ಅಲ್ಲಿ ಅಂತ ಹೇಳಿ ಕರಿತಾಯಿದ್ರು. ಯಾವುದಕ್ಕೂ ಮನ ಕುಂದುತ್ತಾ ಇರಲಿಲ್ಲ, ಕುಗ್ಗುತ್ತಾ ಇರಲಿಲ್ಲ. ಸಂತೋಷವಾಗಿ ಹರ್ಷಚಿತ್ತರಾಗಿ ತಮ್ಮ ಜೀವನವನ್ನು ಸವೆಸಿದರು. ಒಂದು 4-5 ವರ್ಷದ ಹಿಂದೆ ಅವರಿಗೆ ಇನ್ನೊಂದು ಸಂತೋಷ, ನನ್ನ ಒಬ್ಬ ಮಗ ಡಾಕ್ಟ್ರ್ ಆದ ಅಂತ ಹೇಳಿ. ನನ್ನ ಮಗ ಡಾಕ್ಟ್ರು ಅಂತ ಹೇಳಿ ಒಂದಷ್ಟು ಸಂತೋಷವಾಗಿ ಕಾಲ ಕಳೆದರು. ಇನ್ನೊಂದು ಮಗ ಡಾಕ್ಟ್ರ್ ಆಗಬೇಕಾಗಿತ್ತೇನೋ, ಆಗೋದನ್ನು ನೋಡಬೇಕಾಗಿತ್ತೇನೋ, ಖುಷಿ ಜಾಸ್ತಿ ಆಯ್ತೇನೋ. ನನ್ನ ತಂದೆ ನಾನು ಇಲ್ಲಿಂದ ನೋಡಲ್ಲ, ಮೇಲಿಂದ ನೋಡ್ತೀನಿ ಅಂತ ಹೇಳಿ ನಮ್ಮನ್ನು ಬಿಟ್ಟು ಮೇಲೆ ಹೋಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಎರಡನೇದಾಗಿ ಈ ಶುಭ ಸಂದೇಶದಲ್ಲಿ ಸಂತ ಮತ್ತಾಯರು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 23ನೇ ವಾಕ್ಯದಿಂದ ಒಂದು ಸಣ್ಣ ಕತೆ ಬರ್ತದೆ. ಆ ಕಥೆಯಲ್ಲಿ ಒಬ್ಬ ರಾಜ ಇದ್ದ. ರಾಜನು ತನ್ನ ಸೇವಕರನ್ನು ಕರಿತಾನೆ. ಒಬ್ಬನಿಗೆ ಎಷ್ಟು ಕೊಟ್ಟ? 5 ಕೊಟ್ಟ. 5 ಕೊಟ್ಟ ನಂತರ ರಾಜನು ಮತ್ತೆ ವಾಪಸ್ ಬಂದಾಗ ಕರೀತಾನೆ, ಬನ್ನಿ ಎಲ್ಲರೂ ಬಂದರು, ಲೆಕ್ಕ ಕೊಡಿ ಅಂದಾಗ ಮೊದಲನೇವನು ಹೇಳ್ತಾನೆ, ಸ್ವಾಮಿ ನೀವು 5 ಕೊಟ್ಟಿದ್ರಿ, ನಾನು ಇನ್ನೂ 5 ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ. ಇವತ್ತು ನನ್ನ ತಂದೆಯನ್ಗೆ ಲೆಕ್ಕ ಕೊಟ್ಟ, ಲೆಕ್ಕ ಕಲಿಸಿದ ಆ ರಾಜ ಇವತ್ತು ನನ್ನ ತಂದೆಯನ್ನು ಕರೆದಿದ್ದಾರೆ. ಇವತ್ತು ನನ್ನ ತಂದೆ ಲೆಕ್ಕ ಕೊಡ್ತಾ ಇದ್ದಾರೆ. ಲೆಕ್ಕ ಕೊಡುವಾಗ ಅವರು ಹೇಳುವಂಥ ಮೊದಲನೇ ಮಾತು, ನನಗೇನು ಕಡಿಮೆ, ನನಗೆ ನೀವು 5 ಕೊಟ್ರಿ, 5 ಜನರನ್ನು ನಿಮ್ಮ ಸೇವೆಗೆ ನಾನು ಮುಡಿಪಾಗಿರಿಸಿದ್ದೇನೆ. ನಮ್ಮ ದೊಡ್ಡಣ್ಣ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ, ದೊಡ್ಡಕ್ಕ ಚರ್ಚಲ್ಲಿ ಹಾಡ್ತಾರೆ, ಚಿಕ್ಕ ತಂಗಿ ಚರ್ಚಿಗೆ ಸೇವೆ ಮಾಡ್ತಾರೆ, 2 ಚರ್ಚಲ್ಲಿ ಪೂಜೆ ಮಾಡ್ತಾರೆ. 2 ಪೂಜೆ ಮಾಡಲಿ ಅಂತ ಹೇಳಿ ಬರಿಗಾಲಲ್ಲಿ ಸುಮಾರು ವರ್ಷ ಬಂದು ದೇವರ ತಾಯಿ ಕಾಲು ಹಿಡಿದು ಬೇಡಿ 2 ಗುರುಗಳನ್ನು ಮಾಡಿದಂತಹ ಪತ್ನಿಯನ್ನು ಲೆಕ್ಕ ಕೊಟ್ಟು ಇವತ್ತು ನಮ್ಮ ತಂದೆ ತಮ್ಮ 74 ವರ್ಷದ ಜೀವನದ ಲೆಕ್ಕಾಚಾರವನ್ನು ದೇವರಿಗೆ ಒಪ್ಪಿಸಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಬಹುಶಃ ಇವತ್ತು ನಮ್ಮ ತಂದೆ ಗರ್ವದಿಂದ ಹೇಳ್ಬೋದೇನೋ, ನನಗೇನೋ ಕಡಿಮೆ, ನೋಡು ನನ್ನ ಸಾವು ಪೂಜೆಗೆ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು ಬಂದಿದ್ದಾರೆ, 2 ಶ್ರೇಷ್ಠ ಗುರುಗಳು ಬಂದಿದ್ದಾರೆ, ಇಷ್ಟೊಂದು ಗುರುಗಳು ಬಂದಿದ್ದಾರೆ. ನೀವು ನಮ್ಮ ತಂದೆಯನ್ನು ಗಮನಿಸಿದರೆ ಅವರು ಸಂತೋಷವಾಗಿ, ಹಿ ಡೈಡ್ ವಿತ್ ಅ ಸ್ಮೈಲಿಂಗ್ ಫೇಸ್, ಸಂತೋಷವಾಗಿ ನಗುತ್ತಾ ಅಸುನೀಗಿದ್ದಾರೆ. ನಾನಿಲ್ಲಿ ನಿಂತ್ಕೊಂಡು ಇವತ್ತು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಬಹುಶಃ ಅವರು ಕೊಟ್ಟಿರುವಂತಹ, ಅವರು ಕಲಿಸಿರುವ ಪಾಠ, ಅವರು ತೋರಿಸಿರುವ ಮಾದರಿ. ಬಹುಶಃ ನನ್ನ ಜೀವನದಲ್ಲಿ ನನ್ನ ಕ್ರೈಸ್ತಿಯ ಪಾಠಗಳನ್ನು ಮೊದಲು ಕಲಿತಿದ್ದು ಅಂದರೆ ಹೇಳಿದರೆ ನನ್ನ ತಂದೆಯಿಂದ.
ಆಗ 9ನೇ ತರಗತಿ, ಮೊದಲನೇ ಸಾರಿ ಮನೆ ಕಟ್ಟಿದ್ವಿ. ನಾವು ಮನೆ ಕಟ್ಟಿದ ನಂತರ ಎಲ್ಲರನ್ನೂ ಆಮಂತ್ರಿಸಿದ್ವಿ. ಆಮಂತ್ರಿಸುವಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕರಿಬೇಕು. ಕರೆದಾಗ ಪಕ್ಕದಲ್ಲಿ ಗಲಾಟೆ ಮಾಡಿದವರು, ಈ ಕಡೆ ಆ ಕಡೆ ನಮ್ಮ ವಿರುದ್ಧ ಇದ್ದವರು ಎಲ್ಲರನ್ನೂ ಕರೆದಾಗ ನಮ್ಮ ತಂದೆ ಹೇಳಿದಂಥ ಮೊದಲನೇ ಮಾತು, ನಾವು ಕ್ರೈಸ್ತರು ಎಲ್ಲರನ್ನೂ ಕ್ಷಮಿಸಬೇಕು. ಕ್ಷಮೆಯ ಪಾಠ ನನ್ನ ತಂದೆ ಕಲಿಸಿದರು. ಯಾರನ್ನು ಹೊಡೆದಿರಲಿ, ಯಾರನ್ನು ಬೈದಿರಲಿ, ಮೊದಲು ಮಾತಾಡಿಸೋದು ನಮ್ಮ ತಂದೆ. ನಾವು ಮಖ ಎತ್ತಿಟ್ಕೊಂಡಿದ್ರು, ನಮ್ಮ ತಂದೆ ಕರೆದುಬಿಟ್ಟು, ತಿಂದೆನಾ, ಬಾ ತಿನ್ನು ಅಂತ ಹೇಳಿ ಕರೆದು ಊಟ ಹಾಕಿ ಕೂರಿಸಿ ಕ್ರೈಸ್ತೀಯ ಮಾದರಿಯ ಜೀವನವನ್ನು ಅಲ್ಲಿ ಪ್ರಾರಂಭಿಸಿದವರು. ಅಷ್ಟೇ ಅಲ್ಲ, ನಮ್ಮ ತಂದೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆ ಕೂಡ. ನಾವಿಬ್ಬರು ಗುರುಗಳು, ಅವರು ಹೇಳ್ತಾ ಇದ್ರು, ನನಗಾಗಲಿ, ಕುಟುಂಬಕ್ಕಾಗಲಿ, ತಮ್ಮಚೆಟ್ಟಿಪಾಳ್ಯ ದೇವಾಲಯಕ್ಕಾಗಲಿ, ಬೆಂಗಳೂರು ಧರ್ಮಸಭೆಗಾಗಲಿ ಕಳಂಕ ತಂದರೆ ನಾನೇ ಬಂದು ನಿಮ್ಮ ಅಂಗಿ ತೆಗೆದು ನಿಮ್ಮನ್ನು ಮನೆ ಕರ್ಕೊಂಡು ಬಂದು ಮನೇಲಿ ಇಟ್ಕೊಳ್ತೀನಿ ಅಂತ ಹೇಳಿ, ಅಂತಹ ಮಾದರಿಯ ಜೀವನವನ್ನು ಕಲಿಸಿ ನಡೆಸಿ ಜೀವಿಸುವುದಕ್ಕೆ ನಮಗೆ ಪ್ರೇರಣೆ ಆಗಿದ್ದವರು ನಮ್ಮ ತಂದೆ. ಅಷ್ಟೇ ಅಲ್ಲ, ನನಗೆ ನಿಮ್ಮ ದುಡ್ಡು ಕಾಸು ಯಾವುದು ಬೇಡ ಅಂತ ಹೇಳಿ ಕೊನೆಯ ದಿನದವರೆಗೂ ತನ್ನ ಖರ್ಚು, ತನ್ನ ಲೆಕ್ಕಾಚಾರ ತಾನೇ ಸ್ವತಃ ನಿಭಾಯಿಸಿಕೊಂಡು ಜೀವಿಸ್ತಿದ್ದವರು ನಮ್ಮ ತಂದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಹೀಗೆ ಇನ್ನು 3ನೇ ಪಾಠ, ಅವರ ಹೊಟ್ಟೆ ಕಟ್ಟಿರಲಿಲ್ಲ, ನಡು ಮಾತ್ರ ಕಟ್ಟಿತ್ತು. ಎಲ್ಲದಕ್ಕೂ ರೆಡಿ. ನನಗೇನಪ್ಪ, ಎಲ್ಲ ಆಯಿತು, ಎಲ್ಲರೂ ಸೆಟ್ಲಾಗಿದ್ದಾರೆ, ನನ್ನಿಬ್ಬರು ಮಕ್ಕಳು ಚೆನ್ನಾಗಿ ಧರ್ಮಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅಷ್ಟು ನನಗೆ ಸಾಕು, ನಾನು ಹೋಗೋಕ್ಕೆ ರೆಡಿ. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಇಬ್ಬರು ಮಾತಾಡ್ಕೊಳ್ಳುವಾಗ ನಮ್ಮ ಅಪ್ಪ ಹೇಳ್ತಾ ಇದ್ದಂಥ ಮೊದಲನೇ ಮಾತು, ಫಸ್ಟು ನಾನು ಹೋಗ್ಬಿಡ್ತೀನಿ. ಹೋಗ್ಬಿಟ್ರು. ಅಷ್ಟೇ ಅಲ್ಲ, ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ನಮಗೆಲ್ರಿಗೂ ಹೇಳೋರು, ನಿಮಗೆಲ್ಲರಿಗೂ ಕಾಯಿಲೆ ಇದೆ, ನನಗೆ ಯಾವ ಕಾಯಿಲೆ ಇಲ್ಲ, ನಾನು ದೇವರಿಗೆ ಚೈನ್ ಹಾಕಿ ದೇವ್ರನ್ನ ಬಂಧಿಸಿಟ್ಟಿದ್ದೀನಿ ಅಂತ ಹೇಳಿ. ಎಲ್ಲರೂ ನಾರ್ಮಲಾಗಿ ಟಿಕೆಟ್ ತಗೊಂಡು ದೇವಸ್ಥಾನಕ್ಕೆ ಟಿಕೆಟ್ ತಗೊಂಡು, ಥಿಯೇಟ್ರಿಗೆ ಟಿಕೆಟ್ ತಗೊಂಡು ಪರಲೋಕಕ್ಕೆ ಹೋದರೆ, ನಮ್ಮಪ್ಪ ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ಇವತ್ತೊಂದು ಸ್ವಲ್ಪ ನಮ್ಮನ್ನು ಬೇಗ ಬಿಟ್ಟು ಮುಂದೆ ಹೋದರು. ಆದರೆ ಸದಾ ಹರ್ಷಚಿತ್ತರಾಗಿ ತಮ್ಮ ಹೊಣೆ ನಿಭಾಯಿಸಿ ತಮ್ಮ ಜೀವನದಲ್ಲಿ ಅವರು ನಮಗೆ ಪ್ರೇರಣೆಯಾಗಿದ್ದು, ಇಂದು ಸಂತೋಷವಾಗಿ ನನ್ನ ತಂದೆ ಪರಲೋಕಕ್ಕೆ ಹೋಗಿದ್ದಾರೆ. ನಾವು ಅವರನ್ನು ಕಳೆದುಕೊಂಡಿಲ್ಲ, ಆದರೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನಮ್ಮ ಜೊತೆ ಇರ್ತಾರೆ. ಎಲ್ಲೋ ಓದಿದ ನೆನಪು, ಸಾವು ಭೀಕರ, ಭಯಂಕರ. ನಂಬ್ತೀರಾ? ನಾನು ನಂಬಿರಲಿಲ್ಲ. ಸುಮಾರು ಸಾವಿನ ಬಲಿಪೂಜೆಗಳಿಗೆ ಹೋಗಿದ್ದೇನೆ, ಪ್ರಬೋಧನೆ ಕೊಟ್ಟಿದ್ದೇನೆ, ಆದರೆ ಸಾವನ್ನು ಇಷ್ಟು ಹತ್ತಿರದಿಂದ ನೋಡಿಲ್ಲ. ಸಾವು ಬರಲಿ ಅಂತ ಹೇಳಿ ಬಯಸಿದ್ದು ಇದೆ. ಮತ್ತು ಮನೆಯಲ್ಲಿ ಸಾಮಾನ್ಯವಾಗಿ ಮಲಗುವಾಗ ನಾನು 2 ಕೈನ ನನ್ನ ಎದೆ ಮೇಲೆ ಇಟ್ಕೊಂಡು ಮಲಗಿದ್ರೆ ನಮ್ಮಮ್ಮ ಕೈ 2 ಬಿಡಿಸ್ಬಿಟ್ಟು, ಹಂಗೆಲ್ಲ ಮಲಗಬಾರ್ದು, ಹೆಣ ಮಲಗೋದು ಆ ಥರ ಅಂತ ಹೇಳಿ ನಮ್ಮಮ್ಮ ಬಿಡಿಸ್ತಾಯಿದ್ರು. ನಾನು ಸಾವನ್ನು ಬಯಸಿದ್ದಿದೆ, ಆದರೆ ಸಾವನ್ನು ಹತ್ತಿರದಿಂದ ನೋಡಿರಲಿಲ್ಲ. ಇವತ್ತು ನೋಡಿದೆ. ಈ 2 ದಿನಗಳು ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಕಾಲು ಅಲ್ಲಾಡ್ತದೆ. ಆ ಹೊರದೇಶದಲ್ಲಿ ಬೇರೆಯವರು ನಮ್ಮನ್ನು ನೋಡ್ತಾರಲ್ವಾ, ನೋಡಿದಾಗ ಅವ್ರು ನೋಡುವ ರೀತಿ, ಅಯ್ಯೋ ಪಾಪ ಅಂತ ಹೇಳಿ ನೋಡ್ತಾರೆ. ಅವ್ರ ಮುಂದೆ ನಾವು ಜೋರಾಗಿ ಅಳಕ್ಕಾಗಲ್ಲ, ನಾವು ನಾಟಕ ಮಾಡಬೇಕು. ಹೀಗೆ ಈ ಹೀರೋಯಿನ್ಗಳು ಮಾಡ್ತಾರಲ್ಲ, ಹಾಗೆ ಒಂದು ನಾಟಕ ಮಾಡಬೇಕು. ಫ್ಲೈಟಲ್ಲಿ ಸುಮಾರು 14 ಗಂಟೆಗಳು ಎಲ್ಲಿ ಕಣ್ಣೀರು ಹಾಕ್ಬಿಟ್ರೆ ನನ್ನ ನೋಡ್ಬಿಟ್ಟು, ಯಾರು ಈ ಮನುಷ್ಯ ದಾಡಿ ಬಿಟ್ಕೊಂಡವನೇ, ಲವ್ ಫೇಲಿಯರ್ ಆಗಿದೆಯಾ, ಹೆಂಡ್ತಿ ಬಿಟ್ಟೋಗಿದ್ದಾಳ, ಮನೇಲಿ ಏನಾದರೂ ಆಗಿದೆಯಾ ಅಂತ ಹೇಳಿ ಯಾರಾದರೂ ಯೋಚನೆ ಮಾಡ್ಬಿಡ್ತಾರೇನೋ ಅಂತ ಹೇಳಿ ಫ್ಲೈಟಲ್ಲೂ ಅಳುವಂಥ ಪರಿಸ್ಥಿತಿ ಇಲ್ಲ. ಎಲ್ಲರ ಮುಂದೆ ನಾರ್ಮಲಾಗಿ ಅಲ್ಲಿಂದ ಇಲ್ಲಿವರೆಗೂ ಬರುವಂತಹ ಈ ಒಂದು ನರಕ ಯಾತನೆ ಇದೆಯಲ್ಲ, ಅದನ್ನು ಅನುಭವಿಸಿರಲಿಲ್ಲ. ಇವತ್ತು ಸಾವನ್ನು ಇಷ್ಟು ಹತ್ತಿರದಿಂದ ನೋಡಿದ್ದೀನಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದೇ ಒಂದು ಸಣ್ಣ ಕೊರತೆ ಬಿಟ್ಟೋಯ್ತು. ಅದು ಇನ್ನೊಂದು 15 ದಿನದ ಅಂತರದಲ್ಲಿ ಉಳಿದೋಗಿದ್ದು. ಅದು ನಮ್ಮ ತಂದೆ ತಾಯಿಯವರ 50 ವರ್ಷದ ಸುವರ್ಣ ವಿವಾಹ ಮಹೋತ್ಸವದ ಆಚರಣೆ. ನಾನು ಮೆಜ್ಜುಗೋರಿ ಅನ್ನುವಂತಹ ಒಂದು ಜಾಗಕ್ಕೆ ಭೇಟಿ ಕೊಟ್ಟಿದ್ದೆ.
ಅಲ್ಲಿಂದ ನನ್ನ ತಾಯಿಗೆ ಒಂದು ವೆರೋನಿಕಾ ಚಿತ್ರಪಟವನ್ನು, ನನ್ನ ತಂದೆಗೆ ಒಂದು ಸಂತ ಜೋಸೆಫರ ಪ್ರತಿಮೆಯನ್ನು ತಗೊಂಡಿದ್ದೆ. ಅದನ್ನು ಬಹುಶಃ 16ನೇ ತಾರೀಕು ಒಳಗೆ ಇಲ್ಲಿಗೆ ಕಳಿಸ್ಬೇಕು, ಅಥವಾ ನಾನು ಬರುವಾಗ ಅದನ್ನು ತೊಗೊಂಡು ಬಂದು ಅವ್ರ ಕೈಯಲ್ಲಿ ಇಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. ಅದೊಂದು ತಿರಲಿಲ್ಲ. ದೇವರ ಚಿತ್ತ, ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ಬಹುಶಃ ಅದೊಂದು ಕೊನೆಯ ಕಾಣಿಕೆಯನ್ನು ನನ್ನ ತಂದೆಗೆ ಕೊಡ್ತೇನೆ. ದಯವಿಟ್ಟು ನಿಂತ್ಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಜೀವಂತರ ಹಾಗೂ ಮೃತರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಾಗ ತಮ್ಮ ಪುತ್ರ ಕ್ರಿಸ್ತರನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದ ಸರ್ವಶಕ್ತ ಪಿತ ದೇವರನ್ನು ನಾವೀಗ ವಿಶ್ವಾಸದಿಂದ ವಿನಂತಿಸೋಣ. ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವರು ಕ್ರೈಸ್ತ ಭಕ್ತರನ್ನು ವಿಶ್ವಾಸದಲ್ಲೂ ಐಕ್ಯೆಯಲ್ಲೂ ಸಿದ್ಧಗೊಳಿಸುವಂತ ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಯುದ್ಧದ ಎಲ್ಲ ಕೇಡುಗಳಿಂದ ಇಡೀ ವಿಶ್ವವನ್ನು ದೇವರು ಪಾರು ಮಾಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಉದ್ಯೋಗ, ಆಹಾರ ಅಥವಾ ವಸತಿ ರಹಿತ ನಮ್ಮ ಸಹೋದರ ಸಹೋದರಿಯರಿಗೆ ದೇವರು ತಾವೇ ತಂದೆ ಎಂಬುದನ್ನು ತೋರಲು ಚಿತ್ತರಾಗುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಇಂದೊಮ್ಮೆ ದೀಕ್ಷಾ ಸ್ನಾನದ ಮೂಲಕ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದ ಅವರ ದಿವಂಗತ ಸೇವಕ
ಅವರನ್ನು ಸಂತರ ಸಮೂಹಕ್ಕೆ ನಿರಂತರ ಸೇರಿಸಲು ಚಿತ್ತರಾಗಬೇಕೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಿತ್ಯ ಜೀವದ ರೊಟ್ಟಿಯಾದ ಕ್ರಿಸ್ತರ ಶರೀರದಿಂದ ಪೋಷಿತರಾದ ಅವರನ್ನು ಅಂತಿಮ ದಿನದಂದು ಪುನರುತ್ಥಾನಗೊಳಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಮ್ಮ ಸಹೋದರ ಸಹೋದರಿಯರ ಬಂಧು ಮಿತ್ರರ ಹಾಗೂ ಹಿತೈಷಿಗಳ ಆತ್ಮಗಳಿಗೆ ತಮ್ಮ ಪರಿಶ್ರಮದ ಸಂಭಾವನೆ ದಯಪಾಲಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪ್ರಭು ನಿಮಗೆ ಮೊರೆ ಇಡುತ್ತಿರುವ ಪ್ರಾರ್ಥನೆಯು ನಿಮ್ಮ ಸೇವಕ ಜೋಸಫರ ಆತ್ಮೆಗಾಗಿ ಉಪಯುಕ್ತವಾಗಲಿ. ಅವರ ಸಕಲ ಪಾಪಗಳಿಂದ ಅವರನ್ನು ವಿಮುಕ್ತಗೊಳಿಸಿ ಹಾಗೂ ನಿಮ್ಮ ರಕ್ಷಣೆಯಲ್ಲಿ ಅವರು ಪಾಲರಾಗುವಂತೆ ಅನುಗ್ರಹಿಸಿರಿ. ಆಮೆನ್. ನನ್ನದು ಎಂಬುದೆಲ್ಲ ನಿನಗೆ, ನೀನು ನಿನ್ನ ಮಾತು ಉಸಿರಾಗಿರಲಿ ನನಗೆ. ನಾನು ನನ್ನದು ಎಂಬುದೆಲ್ಲ ನಿನಗೆ, ನೀನು ನಿನ್ನ ಮಾತು ಉಸಿರಾಗಿರಲಿ ನನಗೆ. ದಾರಿ ತಪ್ಪಿದ ಕುರಿ ಮಂದೆಗೆ ನಾ ದೀಪವಾಗಿರಬೇಕು, ನೋವು ತುಂಬಿದ ಜೀವಕೋಟಿ ಸುಧೆಯಾಗಿರಬೇಕು. ನಿನ್ನ ಕೈಗಳು ನನ್ನ ಮುಟ್ಟಲಿ, ನಿನ್ನ ಕೈಗಳು ನನ್ನ ಮುಟ್ಟಲಿ, ನನ್ನ ಪವಿತ್ರವಾಗಿಸಲಿ, ನಿನ್ನಲ್ಲೇ ನಿಲೀನವಾಗಿಸಲಿ. ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮನಾದ ಸ್ತುತಿಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಉನ್ನತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದಯಾಮಯ ದೇವರೇ, ಈ ಬಲಿ ಅರ್ಪಣೆ ಮೂಲಕ ನಿಮ್ಮ ದಿವಂಗತ ಸೇವೆ ಜೋಸಫರ ಪಾಪಗಳನ್ನು ಕ್ರಿಸ್ತರ ರಕ್ತದಿಂದ ತೊಳೆಯಿರಿ. ಹಿಂದೊಮ್ಮೆ ದೀಕ್ಷಾ ಸ್ನಾನದ ನೀರಿನಿಂದ ನೀವು ಅವರನ್ನು ಶುದ್ಧೀಕರಿಸಿದಂತೆ ಇಂದು ನಿಮ್ಮ ದಯಾಪೂರಿತ ಕ್ಷಮೆಯಿಂದ ಅವರನ್ನು ನಿರಂತರವಾಗಿ ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತವನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲ ಜೀವವು ಮರಳಿ ಉತ್ಪಾದನವಾಗಿದೆ. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸುತ್ತಿವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರ್. ಪರಿಶುದ್ಧ ಪರಿಶುದ್ಧರು ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರ್. ಪರಿಶುದ್ಧ ಪರಿಶುದ್ಧರು. ಹೋಸನಾ 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 ಹೋಸನಾ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ, ಮಹೋನ್ನತದಲ್ಲಿ ಹೋಸನಾ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ ಬುಗ್ಗೆ ನೀವೇ. ಈ ಕೊಳಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಸುರಿಸಿ ಪಾವನಗೊಳಿಸೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧನೆ ಮಾಡುವ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು.
ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸತಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವು ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಆರ್ ಜೋಸೆಫ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀವಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನದ ಶಿಕ್ಷರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವೂ ಮಹಿಮೆ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಾಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯರೇ, ಈಗ ವಿತರಿಸಲಾಗುವ ಪವಿತ್ರ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರಿಗೆ ಪವಿತ್ರವಾದದ್ದು. ಆದುದರಿಂದ ಕ್ರೈಸ್ತರು ಮಾತ್ರ ಮುಂದೆ ಬಂದು ಈ ಒಂದು ಸಂಸ್ಕಾರವನ್ನು ಸ್ವೀಕರಿಸಿರಿ. ಅನ್ಯ ಧರ್ಮದ ಸಹೋದರ ಸಹೋದರಿಯರಿದ್ದಲ್ಲಿ ದಯಮಾಡಿ ನಿಮ್ಮ ಸ್ಥಳದಲ್ಲಿ ಕುಳಿತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಎಲ್ಲೋ ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಸ್ವಾರ್ಥವಿಲ್ಲ, ಅಲ್ಲಿ ಮೋಸವಿಲ್ಲ, ದ್ವೇಷವಿಲ್ಲ, ಅಲ್ಲಿ ರೋಷವಿಲ್ಲ. ಪ್ರೀತಿ ಬಿಟ್ಟರೆ ಬೇರೇನಿಲ್ಲ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ನೀನೇ ನನಗೆ ಆಧಾರ, ನನ್ನೊಂದಿಗೆ ನೀ ಇರಬಾರ. ಎಲ್ಲೋ ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಅದೊಂದು ದೂರ ಪಯಣ, ನನ್ನೊಡನೆ ಇರಲು ಬಾರ. ಅದೊಂದು ಕತ್ತಲ ದಾರಿ, ಸ್ಪರ್ಶಕ್ಕೆ ಹತ್ತಿರ ಬಾರ. ಅದು ದೂರವೇ ಇರಲಿ, ನ ಸೇರದೇ ಇರಲಿ, ದೂರವೇ ಇರಲಿ, ನ ಸೇರದೇ ಇರಲಿ. ನನ್ನೊಂದಿಗೆ ನೀ ಬಾರ, ನನ್ನೊಡನೆ ನೀರಲು ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ನೀನೇ ನನಗೆ ಆಧಾರ, ನನ್ನೊಂದಿಗೆ ನೀ ಇರಬಾರ. ಎಲ್ಲ
ಎಲ್ಲೋ ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ನಾನಿರುವೆ ಎಂದ ಜನರು ನನ್ನಿಂದ ದೂರ ಹೋದರು, ಭಯಬೇಡ ಎಂಬ ಮಾತಲ್ಲೇ ಮೌನವಾಗಿ ನಡೆದರು. ನೂರಾರು ಹರಿದಾರಿ ನಿನ್ನೊಡನೆ ನಡೆವೆ, ನೂರಾರು ಹರಿದಾರಿ ನಿನ್ನೊಡನೆ ನಡೆವೆ, ಜೊತೆಯಾಗಿ ನಡೆಯಲು ಬಾರ, ಇನ್ನಾರು ನನಗಿಲ್ಲ ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ, ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ನೀನೇ ನನಗೆ ಆಧಾರ, ನನ್ನೊಂದಿಗೆ ನೀ ಇರಬಾರ. ಎಲ್ಲೋ ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ದಿವಂಗತ ಸೇವಕ ಜೋಸಫರ್ಗಾಗಿ ಈ ಪಾಸ್ಕ ಸಂಸ್ಕಾರವನ್ನು ಆಚರಿಸಿದ್ದೇವೆ. ಇದರ ಫಲವಾಗಿ ಅವರು ನಿಮ್ಮ ಜ್ಯೋತಿ ಮತ್ತು ಶಾಂತಿಯ ನಿವಾಸಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನಿವಾರ್ಯ ಕಾರಣದಿಂದ ನಾವು ಮತ್ತೊಂದು ಪೂಜೆಗೆ ನಾನು ಹೋಗಬೇಕಾಗಿದೆ. ಅದಕ್ಕಾಗಿ ಅಂತಿಮ ಸಂಸ್ಕಾರದ ಪ್ರಾರ್ಥನೆ ಹಾಗೂ ಅಂತಿಮ ವಿದಾಯ ಮಾತುಗಳು ನಮ್ಮ ಗುರುಗಳು ಆಡುವರು. ಅದಾದ ಮೇಲೆ ನೀವು ಇರಬೇಕೆಂದ್ಕೊಂಡು ನಾನು ಕೇಳ್ಕೊಳ್ತೇನೆ. ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಕುಟುಂಬಕ್ಕೆ ನಾನು ಸಾಂತ್ವನ ಕೋರುತ್ತೇನೆ. ವಿಶೇಷವಾಗಿ ನಮ್ಮ ಫಾದರ್ ಸಿರಿಲ್ ಹಾಗೂ ಫಾದರ್ ಫ್ರಾನ್ಸಿಸ್ ಝೇವಿಯರ್ ಮತ್ತು ಇತರ ಕುಟುಂಬ ಸದಸ್ಯರಿಗೆ ನಾನು ದೇವರು ನಿಮ್ಮ ತಂದೆಯ ಆಶೀರ್ವಾದವನ್ನು ಸದಾ ನಿಮ್ಮಲ್ಲಿ ತಂದು ಕೊಡಲು ಅಂದ್ಕೊಂಡು ನಾನು ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಅಲ್ಲೇ ಕುಳಿತುಕೊಳ್ಳಿ. ದಯವಿಟ್ಟು ವಾಪಸ್ಸು.
Kindly be seated. Dear Your Grace, we thank you wholeheartedly for being here at this moment of pain and loss. More than us, it means a lot for our family. Thank you for your presence. ಪ್ರೀತಿಯ ಧರ್ಮಾಧ್ಯಕ್ಷರೇ, ನಮ್ಮ ಪ್ರೀತಿಯ ತಂದೆಯ ಈ ಅಂತಿಮ ಬಲಿಪೂಜೆಯಲ್ಲಿ ನೀವು ಅರ್ಪಿಸಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಕುಟುಂಬದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ಎಲ್ಲರೂ ನಿಮ್ಮ ಸ್ಥಳಗಳಲ್ಲೇ ಕುಳಿತುಕೊಳ್ಳಿ. 15 ನಿಮಿಷಗಳ ಕಾಲ ನಾವು ಮೃತ ಹೊಂದಿದ ಶ್ರೀ ಆರ್ ಜೋಸೆಫ್ ರವರಿಗೆ ನಮ್ಮ ಗೌರವಾರ್ಥಗಳನ್ನು ಸಲ್ಲಿಸಲಿದ್ದೇವೆ. ಮೊದಲನೆಯದಾಗಿ CCBIನ ರಾಷ್ಟ್ರೀಯ ನಿರ್ವಾಹಕ ಕಾರ್ಯದರ್ಶಿಯಾದಂತಹ ವಂದನೀಯ ಫಾದರ್ ಯೇಸು ಕರುಣಾನಿಧಿಯವರು, CCBIನ ಪ್ರಧಾನ ಕಾರ್ಯದರ್ಶಿ ಫಾದರ್ ಸ್ಟೀಫನ್ ಅಲತರಾರ್ ಅವರ ಪರವಾಗಿ ಹಾಗೂ CCBIನ ಅಧ್ಯಕ್ಷರು ಹಾಗೂ ಗೋವಾ ಮತ್ತು ದಾಮನ್ನ ಮಹಾಧರ್ಮಾಧ್ಯಕ್ಷರು ಆದಂತಹ ಕಾರ್ಡಿನಲ್ ಫಿಲಿಪ್ ನೇರಿಯವರ ಸಂತಾಪ ಸಂದೇಶವನ್ನು ನಮ್ಮ ಮುಂದೆ ಸಲ್ಲಿಸುತ್ತಾರೆ ಹಾಗೂ ಓದಲಿದ್ದಾರೆ. ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಫಾದರ್ ಯೇಸು ಕರುಣಾನಿಧಿಯವರನ್ನು ಸಂತಾಪ ಸಂದೇಶಕ್ಕಾಗಿ ಆಹ್ವಾನಿಸುತ್ತೇನೆ. Dear Reverend Father Cyril, heartfelt prayerful condolence from the Synod Hall, Rome. On behalf of the CCBI office parents, I express that I am deeply saddened to hear about the passing of your beloved father, Mr. Joseph R., on April 29, 2024. My heart goes out to you and your family during this difficult time. Your father's contribution to the Church in India, evident in raising exemplary priests like yourself and Father Francis, is truly remarkable. I am certain that many of the qualities that shine through your priesthood are a reflection of his love and guidance. Regrettably, due to my participation in the Synod meeting in Rome, I won't be able to attend the funeral services, but please know that you are in my thoughts and prayers. I have informed all the bishops and secretaries of CCBI commissions, urging them to join me in praying for the peaceful repose of your father's soul. May the maternal intercession of the Blessed Virgin Mary provide strength and solace to you and your family during this time of profound sorrow. Please accept and convey my deepest and most heartfelt condolences. In deep sorrow, Father Stephen Alatara, Deputy Secretary General, CCBI. Dear Father Cyril, Father Francis, and family members, on behalf of the CCBI and the secretaries present here, we place before our beloved Father Mr. Joseph a wreath of tribute. ಕಥೋಲಿಕ ಧರ್ಮಾಧ್ಯಕ್ಷರುಗಳ ಒಕ್ಕೂಟ ಭಾರತ ಇದರ ಪರವಾಗಿ ಈಗ ನಮ್ಮ ಗುರುಗಳು ಶ್ರೀ ಆರ್ ಜೋಸೆಫ್ ರವರಿಗೆ ಹೂವಿನ ಸಂತರ್ಪಣೆಯನ್ನು ಮಾಡುತ್ತಾರೆ. ಆತ್ಮೀಯರೇ, ಬೆಂಗಳೂರಿನ ನಿವೃತ್ತ ಮಹಾಧರ್ಮಾಧ್ಯಕ್ಷರಾದಂತಹ ಅತಿವಂದನೀಯ ಡಾಕ್ಟರ್ ಬೆರ್ನಾರ್ಡ್ ಮೋರಸ್ ರವರು ನಮ್ಮ ಈ ಕುಟುಂಬಕ್ಕೆ ಸಂತಾಪದ ಸಂದೇಶವನ್ನು ಸಂಧಿಸಿದ್ದಾರೆ. ಅವರ ಸಂದೇಶ ಈ ರೀತಿ ಇದೆ. ನನ್ನ ಪ್ರೀತಿಯ ಫಾದರ್ ಸಿರಿಲ್ ಮತ್ತು ಫಾದರ್ ಫ್ರಾನ್ಸಿಸ್ ಝೇವಿಯರ್ ಅವರೇ, ನಿಮ್ಮ ತಂದೆಯ ನಿಧನದ ಸುದ್ದಿಯನ್ನು ಕೇಳಿ ನನಗೆ ತುಂಬ ದುಃಖವಾಗಿದೆ. ನಿಮ್ಮ ತಂದೆ ಎಷ್ಟೇ ದೂರದಲ್ಲಿದ್ದರೂ ಅವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ ಹಾಗೂ ಪ್ರಾರ್ಥನಾ ಶಕ್ತಿಯಾಗಿರುತ್ತಾರೆ. ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಕ್ತಿ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಎಂಬ ಸಂತಾಪದ ಸಂದೇಶವನ್ನು ಕಳುಹಿಸಿರುತ್ತಾರೆ. ಅದೇ ರೀತಿ ನಮ್ಮ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಬಿಷಪ್ ಹೆನ್ರಿ ಡಿಸೋಜಾರ್ ಅವರು ಸಹ ತಮ್ಮ ಸಂತಾಪದ ಸಂದೇಶವನ್ನು ಕಳುಹಿಸಿದ್ದಾರೆ. ಆ ಸಂದೇಶ ಈ ರೀತಿ ಇದೆ. ನನ್ನ ಪ್ರೀತಿಯ ಗುರುಗಳಾದ ಫಾದರ್ ಸಿರಿಲ್ ಮತ್ತು ಫಾದರ್ ಫ್ರಾನ್ಸಿಸ್, ನಿಮ್ಮ ಪ್ರೀತಿಯ ತಂದೆಯ ನಿಧನದಿಂದ ತೀವ್ರವಾಗಿ ದುಃಖಿತನಾಗಿದ್ದೇನೆ. ನನಗೆ ಗೊತ್ತಿದೆ ಪ್ರೀತಿಯ ತಂದೆಯ ಸಾವು ಭೀಕರ ನೋವನ್ನು ತರುತ್ತದೆ ಎಂದು.
ನಿಮಗೆ ಮತ್ತು ನಿಮ್ಮ ಎಲ್ಲ ಕುಟುಂಬಸ್ಥರಿಗೆ ನನ್ನ ಹೃತ್ಪೂರ್ವಕ ಸಂತಾಪಗಳು. ಅವರು ಸ್ವರ್ಗದಲ್ಲಿ ಪುನರುತ್ಥಾನಗೊಂಡ ಪ್ರಭು ಕ್ರಿಸ್ತರ ಮಹಿಮೆಯಲ್ಲಿ ಭಾಗಿಯಾಗುತ್ತಾ ನಿಮಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ನಿಮಗಾಗಿ ಹಾಗೂ ನಿಮ್ಮ ಕುಟುಂಬಕ್ಕಾಗಿ ನಾನು ಸದಾಕಾಲ ಪ್ರಾರ್ಥಿಸುತ್ತಿರುತ್ತೇನೆ ಎಂದು. ಆತ್ಮೀಯರೇ, ನಮ್ಮ ಧರ್ಮ ಕೇಂದ್ರದ ಹಿರಿಮೆ ಹಾಗೂ ಶ್ರೀಯುತ ಆರ್ ಜೋಸೆಫ್ ರವರ ಪ್ರೀತಿಯ ಮಗನಾದಂತಹ ವಂದನೀಯ ಡಾಕ್ಟರ್ ಸಿರಿಲ್ ವಿಕ್ಟರ್ ಜೋಸೆಫ್ ರವರು ತಮ್ಮ ಶ್ರದ್ಧಾಂಜಲಿಯ ಸಂದೇಶವನ್ನು ತನ್ನ ಪ್ರೀತಿಯ ತಂದೆಗೆ ಅರ್ಪಿಸಲಿದ್ದಾರೆ. ಪ್ರೀತಿಯ ಶ್ರೇಷ್ಠ ಗುರುಗಳೇ, ನನ್ನ ಗುರು ಸಹೋದರರೇ, ಕನ್ಯಾಸ್ತ್ರೀಯರೇ ಮತ್ತು ಸಹೋದರ ಸಹೋದರಿಯರೇ, ಈ ಶ್ರದ್ಧಾಂಜಲಿಯನ್ನು ನನ್ನ ತಾಯಿ ವೆರೋನಿಕಾ, ನನ್ನ ಗುರು ಸಹೋದರ ಫ್ರಾನ್ಸಿಸ್ ಝೇವಿಯರ್ ಮತ್ತು ನನ್ನ ಒಡ ಹುಟ್ಟಿದವರ ಪರವಾಗಿ ಇಲ್ಲಿ ಅರ್ಪಿಸಲು ಇಚ್ಛಿಸುತ್ತೇನೆ. I would like to pay my last respects and tribute to my dad. ತಂದೆಯ ಮರಣವನ್ನು ಅನೇಕರು ಇದೇನಿದು ಇಷ್ಟು ಸಡನ್ನಾಗಿ, ಇಷ್ಟು ಹಠಾತ್ತನೆ, ಇದೊಂದು ಅಕಾಲಿಕ ಮರಣ ಎಂದು ಅನೇಕರು ಹೇಳುತ್ತಿದ್ದರು. ಕಳೆದ ಶುಕ್ರವಾರ ನಾನು ಇಲ್ಲಿ ಬಂದಿದ್ದೆ ಓಟ್ ಹಾಕೋದಕ್ಕೆ. ಅಪ್ಪ ಅಮ್ಮ ಜೊತೆ ಓಟ್ ಹಾಕಿ ಮನೆಗೆ ವಾಪಸ್ ಹೋಗಿದ್ದು. ಶನಿವಾರ ಅವರು ಮೈ ಹುಷಾರಿಲ್ಲ ಎಂದು ಕರೆ ಬಂದಾಗ ಅವರನ್ನು ಕೂಡಲೇ ICUಗೆ ಸೇರಿಸಿದ್ವಿ. ICUಗೆ ಸೇರಿಸಿದಾಗ ಅವರು ಈಗಾಗಲೇ ಆಂತರಿಕವಾಗಿ ಅವರು ಅನೇಕ ನೋವುಗಳನ್ನು ಅನುಭವಿಸ್ತಾ ಇದ್ದರು. ಆದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಡ್ಲಿಲ್ಲ. ಅದರ ನೋವು ಅವ್ರಿಗೆ ಗೊತ್ತಾಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಒಂದು ಕೊನೆಯ ಹಂತದಲ್ಲಿ ಅವರು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದಕ್ಕೆ, ಅಲ್ಲೋಗಿ ತಮ್ಮ ಕೊನೆಯ ಉಸಿರನ್ನು ಎಳೆದು ಅಲ್ಲಿಂದ ವಾಪಸ್ ಬರೋದಕ್ಕೆ ಹೋದ್ರೇನೋ ಅನ್ನೋಂಥರ ಇತ್ತು. ಏಕೆಂದರೆ ಶನಿವಾರ ರಾತ್ರಿ ಅವ್ರನ್ನ ICUಗೆ ಸೇರಿಸಿದ್ದು, ಸೋಮವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಅವರು ತೀರ್ಕೊಂಡ್ರು. ನಾನು ಕೂಡ ಇಷ್ಟು ಬೇಗ ಬರುತ್ತೆ ಅವ್ರಿಗೆ ಮರಣ ಅಂತ ಅಂದ್ಕೊಂಡಿರಲಿಲ್ಲ. I really thought he'll bounce back to life. ಬಟ್ ದೇವರು ಅವರಿಗೆ ಒಂದು ಒಳ್ಳೆಯ ಮರಣವನ್ನು ಕೊಟ್ಟಿದ್ದಾರೆ. ಏಕೆಂದರೆ ನೀನು ಪಟ್ಟಿದ್ದು ಕಷ್ಟ ಸಾಕು ಎಂದು ಹೇಳಿ ಅವರು ಸಾಯುವಾಗಲೂ ಕೂಡ ಅಷ್ಟೇ. ಆ ಎರಡೇ ಎರಡು ದಿನ ಅವರು ತಿಂದಂಥ ನೋವು ಕೂಡ ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಅವ್ರನ್ನ ತಮ್ಮೆಡೆಗೆ ಕರೆದುಕೊಂಡ್ಬಿಟ್ರು. ಖಂಡಿತವಾಗಿಯೂ ನಮ್ಮ ಪ್ರೀತಿಯ ತಂದೆ ಜೋಸೆಫ್ ಅವರು ಇಂತಹ ಒಂದು ಮರಣವನ್ನು ಪಡಿಬೇಕಾದರೆ ಅವರ ಒಂದು ಬ್ಯಾಕ್ಗ್ರೌಂಡ್, ಅವರ ಒಂದು ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು 1950ನೇ ವರ್ಷದಲ್ಲಿ ಜನಿಸಿದ್ದು. ಅವರೊಂದಿಗೆ ಜನಿಸಿದ್ದು 6 ಜನ. ರಾಜಪ್ಪ ಮತ್ತು ಅಣ್ಣಮ್ಮ ಇವರ 3ನೇ ಮಗನಾಗಿ ಇವರು ಜನಿಸಿದರು. ಇವರಿಗೆ 5 ಮಕ್ಕಳು ಮತ್ತು 6 ಮೊಮ್ಮಕ್ಕಳು. ನಾನು ಹೇಳಿದೆ, ಈ ಶ್ರದ್ಧಾಂಜಲಿಯನ್ನು ನನ್ನ ತಾಯಿಯ ಪರವಾಗಿ, ನನ್ನ ಒಡ ಹುಟ್ಟಿದವರ ಪರವಾಗಿ ಹಾಗೂ ನನ್ನ ಪರವಾಗಿ, ಪ್ರಿಯರೇ, ನನ್ನ ತಾಯಿಯ ಪರವಾಗಿ, ಅವರಿಬ್ಬರು ಅನೇಕರು ಹೇಳ್ತಾರೆ ನಾನು ನಂಬ್ತಾ ಇರಲಿಲ್ಲ. ಆದರೆ ಅವರು ತಮ್ಮ ಜೀವನದಲ್ಲೂ ಮತ್ತು ಪ್ರತಿಯೊಂದು ಕ್ಷಣದಲ್ಲೂ ತಮ್ಮ ಪ್ರೀತಿಯನ್ನು ಹಂಚಿಕೊಂಡು ಅವರು ಎಲ್ಲೇ ಹೋದರೂ ಜೊತೆಯಾಗಿ ಹೋಗ್ತಾಯಿದ್ರು, ಬರ್ತಾಯಿದ್ರು.
ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರ್ತಾ ಇರಲಿಲ್ಲ. ಅವ್ರನ್ನ ಲವ್ ಬರ್ಡ್ಸ್ ಅಂತ ಕರೀತಾ ಇದ್ರು. ಅಪ್ಪ ದೂರ ಹೋದ್ರೂ ಅಮ್ಮ ಹತ್ತಿರದಲ್ಲಿಟ್ಕೊಂಡು ಯಾವಾಗಲೂ ಕಾಪಾಡ್ತಾ ಇದ್ರು. ಅವರು ತಪ್ಪು ಮಾಡಿದ್ರು ಅವ್ರನ್ನ ತಿದ್ದಿ ಅವ್ರನ್ನ ಬಿಡದೆ ಅವರೊಂದಿಗಿದ್ದು ಅವರ ಒಂದು ನಿರಂತರ ನಿಷ್ಕಳಂಕ ಪ್ರೀತಿಯನ್ನು ತೋರಿಸಿದ್ದಾರೆ. ನಮ್ಮ ನೆರೆಹೊರೆಯವರಿಗೆ ಗೊತ್ತು ಇವರಿಬ್ಬರು ಯಾವ ರೀತಿ ಜೀವಿಸಿದ್ರು ಎಂದು. ಫಾದರ್ ಫ್ರಾನ್ಸಿಸ್ ಹೇಳ್ದಂಗೆ ಅವರು ಯಾವಾಗಲೂ ಜೋವಿಯಲ್ ಸ್ಪಿರಿಟ್, ಯಾವಾಗಲೂ ನಗ್ನಗಿಸ್ತಾ ಇದ್ರು, ಎಲ್ಲರನ್ನೂ ನಗ್ನಗಿಸ್ತಾ ಇದ್ರು. ತನಗೆ ನೋವಿದ್ರೂ ಕೂಡ ಆ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ವ್ಯಥೆ ಪಡ್ತಾ ಇದ್ರೇನೋ. ಅವ್ರು ಸತ್ತೋದಾಗ ಅಲ್ಲಿ ನಮ್ಮ ನೆರೆಹೊರೆಯವರು ಹೇಳಿದ್ದು, ನಮ್ಮ ಬೀದಿಯ ಕಳೆನೇ ಹೋಯಿತು ಎಂದು. ಮಕ್ಕಳಾಗಿ ನಮಗೆ ನಮ್ಮ ಅಪ್ಪ ಬಿಟ್ಟು ಹೋದಂತಹ ಒಂದು ಶ್ರೇಷ್ಠ ಆಸ್ತಿ ವಿದ್ಯಾಭ್ಯಾಸ. ಅದರಲ್ಲೂ ವಿ ಕಾಲ್ ಮೆನಿ ಗ್ರೇಟ್ ಪೀಪಲ್ ಆಸ್ ಚಾಂಪಿಯನ್ ಆಫ್ ಗರ್ಲ್ಸ್ ಎಜುಕೇಷನ್. ಮಹಿಳೆಯರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಒಂದು ಚಳುವಳಿಯ ಒಂದು ವ್ಯಕ್ತಿ, ಧೀಮಂತ ವ್ಯಕ್ತಿ ಎಂದು ಅನೇಕರನ್ನು ನಾವು ಕರಿಬಹುದು. ಆದರೆ ನಮ್ಮನೆಯಲ್ಲಿ ನಮ್ಮಪ್ಪ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು, ಗಂಡು ಮಕ್ಕಳು ಚೆನ್ನಾಗಿ ಓದಲಿಲ್ಲ ಅಂದರೂ ಪರವಾಗಿಲ್ಲ, ಹೆಣ್ಮಕ್ಳು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನೋ ನಾನು ನನ್ನ ತಮ್ಮ ಇದನ್ನು ಒಂದು ಸವಾಲಾಗಿ ತಗೊಂಡು ನಾವು ಆ ವಿದ್ಯಾಭ್ಯಾಸದ ಒಂದು ತುದಿಯನ್ನು ಮುಟ್ಟಬೇಕು ಅನ್ನೋ ಒಂದು ಛಲವನ್ನು, ಗುರಿಯನ್ನು ನಮ್ಮ ಜೀವನದಲ್ಲಿ ಹೊತ್ಕೊಂಡು ನಾವು ನಡೆದಿದ್ದೀವಿ. ನಾವು 5 ಜನನೂ 5 ವಿವಿಧ ಪ್ರತ್ಯೇಕ ನಡತೆಗಳು ಇರಬಹುದು, ಆದರೆ ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಅಪ್ಪ ಅಮ್ಮನ್ನ ಪ್ರೀತಿಸಿದ್ದಾರೆ. ಈ ವಿದ್ಯಾಭ್ಯಾಸದೊಂದಿಗೆ ನಮ್ಮ ಅಪ್ಪ ಅಮ್ಮ ನಮಗೆ ಬಿಟ್ಟೋಗಿರೋದು ಅವರ ಒಳ್ಳೆಯ ಗುಣಗಳು, ಸತ್ಯ, ನ್ಯಾಯ, ನೀತಿ, ಬೇರೆಯವರಿಗೆ ಮೋಸ ಮಾಡಬಾರ್ದು. ನನ್ನ ಪರವಾಗಿ ಅವರಿಂದ ಕಲಿತಂಥ ಅನೇಕ ಒಳ್ಳೆಯ ಗುಣಗಳು, ಅವರ ವಿಶ್ವಾಸದ ಜೀವನ. ಫಾದರ್ ಫ್ರಾನ್ಸಿಸ್ ಹೇಳಿದಂತೆ, ನಿನಗೆ ದೇವರಿಂದ ಏನು ಬೇಕೋ ಅದನ್ನು ಆ ದೇವರಿಗೆ ಚೈನ್ ಹಾಕಿ ಕಟ್ಟಾಕು, ಕೊಡೋವರೆಗೂ ಬಿಡಬೇಡ ಎಂದು. ಆ ಒಂದು ಚಿತ್ರ he was a spiritual fighter. ಅವರು ದೇವರೊಂದಿಗೆ ಸೆಣಸಾಡ್ತಾ ಇದ್ರು. he used to fight with God. ಪ್ರತಿ ಶುಕ್ರವಾರ, ಫಸ್ಟ್ ಫ್ರೈಡೆ, ಫಸ್ಟ್ ಸ್ಯಾಟರ್ಡೆ, ಪ್ರತಿ ಮಂಗಳವಾರ, ಪ್ರತಿದಿನದ ಬಲಿಪೂಜೆಗಳು, ಇನ್ಫೆಂಟ್ ಜೀಸಸ್ಗೆ ಹೋಗೋದು, ಬಸ್ಲಿಕಾಗೆ ಹೋಗೋದು. ಫಾದರ್ ಮಾರ್ಟಿನ್ ಕುಮಾರ್ ಇಲ್ಲಿದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಮನೆಯಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೂ ದೇವಸ್ಥಾನದಲ್ಲಿ ಸಕ್ರಿಯವಾಗಿರ್ತಾ ಇದ್ರು. ಅನ್ನದಾನದ ಸಮಿತಿ ಎಲ್ಲ. ಅಲಾಂಗ್ ವಿತ್ ಸ್ಪಿರಿಚುವಲ್ ಫೈಟರ್, ಈ ವಾಸ್ ಅ ಫಿಸಿಕಲ್ ಫೈಟರ್. ದೈಹಿಕವಾಗಿಯೂ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ITIಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಸುಗಳಿಟ್ಕೊಂಡು ಅಮ್ಮ ಒಂದು ಕಡೆ ಹೋಗಿ ಹುಲ್ಲು ಕತ್ತರಿಸ್ಕೊಂಡು ಬರಬೇಕು, ಇವರು ಹೋಗಿ ಸೈಕಲ್ ಹೊಡ್ಕೊಂಡು ಹೋಗಿ ಮನೆಗೆ ಹಾಲು ಹಾಕಿ ಬರ್ತಾ ಇದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಿಬ್ಬರು ಮಾಡಿದಂಥ ಒಂದು ಶ್ರೇಷ್ಠ ನಿರ್ಧಾರದಿಂದ ಇವತ್ತು ನಮ್ಮಿಬ್ಬರನ್ನ ನೀವು ಇಲ್ಲಿ ನೋಡ್ಬೋದು. ಹಸುಗಳನ್ನ ಮಾರ್ಬಿಡೋಣ, ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು, ಇಲ್ಲಾಂದಿದ್ರೆ ಮೇ ಬಿ ವಿ ವುಡ್ ಹ್ಯಾವ್ ಬಿನ್ ಕೌ ಬಾಯ್ಸ್. ಅವರು ಕೈಗೊಂಡಂಥ ಒಂದು ನಿರ್ಧಾರದಿಂದ ಅವ್ರನ್ನ ಓದಿಸ್ಬೇಕು,
ಅವರು ನೀಡಿದಂಥ ಈ ಒಂದು ವಿದ್ಯಾಭ್ಯಾಸದ ಒಂದು ಕೊಡುಗೆಯಿಂದ ಇಂದು ನಾವು ನಿಮ್ಮ ಮುಂದಿದ್ದೇವೆ. ಇದು ಅವರು ಮಾಡಿದಂತಹ ಒಂದು ಧೈರ್ಯದ ನಿರ್ಧಾರ. ಅವರು ಯಾವತ್ತೂ ಕೊರಗಲಿಲ್ಲ. ಈ ಎಂಜಾಯ್ಡ್ ಇಸ್ ಲೈಫ್ ಟು ದ ಫುಲ್, ಟು ದ ಮ್ಯಾಕ್ಸ್. ಆದ್ದರಿಂದ ಒಂದು ಮಾತು ಹೇಳ್ತಾರೆ, ಹ್ಯಾಪಿನೆಸ್ ಆಫ್ ಯುವರ್ ಲೈಫ್ ಇಸ್ ನಾಟ್ ಅಟ್ ದಿ ಎಂಡ್ ಆಫ್ ಯುವರ್ ಜರ್ನಿ, ಇಟ್ಸ್ ಆಸ್ ಯು ಜರ್ನಿ. ಜೀವನದ ಸಂತೋಷ ನಮ್ಮ ಜೀವನದ ಕೊನೆಯಲ್ಲ, ಬದಲಿಗೆ ನಾವು ಜೀವಿಸುತ್ತಾ ನಡೆಯುವಂಥ ದಾರಿಯಲ್ಲಿ ಆ ಸಂತೋಷವನ್ನು ಕಂಡುಕೊಳ್ಬೇಕು ಅಂತ ಅವರು ಆ ಒಂದು ಜೀವನವನ್ನು ಜೀವಿಸಿದ್ರು. 75 ವರ್ಷನ ಫುಲ್ಲಾಗಿ ಜೀವಿಸಿದ್ರು. ಆದ್ದರಿಂದ ಅವರ ಒಂದು ಸಾವಿನಲ್ಲಿ ನನಗೆ ಅಷ್ಟೊಂದು ಈಗ ಸದ್ಯಕ್ಕೆ ನೋವಾಗುತ್ತೆ. ಬಟ್ ಆದ್ರೂ ಅವರು ಕೊನೆಯುಸಿರೆಳೆದಾಗ ಖಂಡಿತವಾಗಿಯೂ ದೇವರು ಉತ್ತಮವಾದ ಜೀವನಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಏನಮ್ಮ ಅಪ್ಪ ಏನಾದರೂ ಇನ್ನೂ ಸ್ವಲ್ಪ ಸಿಕ್ಕಾಗಿ ಮನೆಗೆ ಬಂದಿದ್ದರೆ ಅವ್ರನ್ನ ನೋಡ್ಕೊತಾ ಇದ್ಯಾ, ನಿನಗೆ ಸಾಮರ್ಥ್ಯ ಇರ್ತಾ ಇತ್ತಾ? ಅಮ್ಮ ಇದ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊತೀನಿ ಅಂತ. ದೇವರು ಅಂತಹ ಒಂದು ನೋವನ್ನು, ಭಾರವನ್ನು ಇನ್ನೂ ಕೂಡ ಅವರಿಗೆ ಕೊಡಬಾರ್ದು ಎಂದು ಹೇಳಿ ಆದಷ್ಟು ಬೇಗ ತಂದೆಯನ್ನು ಕರ್ಕೊಂಡ್ಬಿಟ್ರು. ನಮ್ಮಪ್ಪ ನಿಸ್ವಾರ್ಥಿ, ಆದರೆ ಗರ್ವಿ. ನಿಸ್ವಾರ್ಥಿ ಯಾಕೆ ಅಂದರೆ ದೇವರ ಕೆಲಸದಲ್ಲಿ ನಮ್ಮನ್ನು ಯಾವ ರೀತಿ ಮುಂದಕ್ಕೆ ಉತ್ತೇಜಿಸಿದ್ರು ಅಂದರೆ, ಯಾವಾಗಲೂ ಅವ್ರು ಹೇಳೋರು, ನಮಗೇನು ಬೇಕಾಗಿಲ್ಲ, ನಮಗೆ ನೀವು ಸಹಾಯ ಮಾಡಬೇಡಿ, ನಿಮ್ಮ ಕೈಯಲ್ಲಾಗುತ್ತಾ ಬೇರೆಯವ್ರಿಗೆ ಸಹಾಯ ಮಾಡಿ. ಅವರು ಗರ್ವಿಯಾಗಿ ನನಗೇನು ಕಡಿಮೆ ಅಂತ ಫ್ರಾನ್ಸಿಸ್ ಹೇಳ್ದಂಗೆ, ನಾನು ಇಬ್ಬರು ಫಾದರ್ಸ್ಗೆ ಫಾದರ್ ಅಂತ ಹೇಳಿದ್ದು ಅವರು ಕೊಚ್ಕೊಳ್ಳೋದಕ್ಕೇನೋ ಒಂದು ಕಡೆ, ಆದರೆ ಅದರ ಇಂಡೈರೆಕ್ಟ್ ಮೆಸೇಜ್ ನಮಗೆಲ್ಲರಿಗೂ, ಈ ಧರ್ಮ ಕೇಂದ್ರಕ್ಕೆ, ನಮ್ಮ ಎಲ್ಲ ಕುಟುಂಬಗಳಿಗೆ. ಏಕೆಂದರೆ ನಮ್ಮ ಕುಟುಂಬಗಳಿಂದಲೂ, ಅಂದರೆ ನಿಮ್ಮ ಕುಟುಂಬಗಳಿಂದಲೂ ಈ ದೈವ ಕರೆಗಳು ಬರಬೇಕು ಎಂದು. ಯಾಕೆ ಸಾಧ್ಯ ಆಗಲ್ಲ? ನೀವು ಧೈರ್ಯದ ನಿರ್ಧಾರಗಳನ್ನು ಮಾಡಿದಾಗ, ಸಾಹಸದ ನಿರ್ಧಾರಗಳನ್ನು ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಕುಟುಂಬಗಳಿಂದ ಕೂಡ ಈ ದೈವ ಕರೆಗಳು ಬರುತ್ತೆ. ಅದನ್ನೇ ನಮ್ಮಪ್ಪ ಪ್ರಾಬಬ್ಲಿ ಈ ರೀತಿ ಹೇಳ್ತಾ ಇದ್ರೇನೋ. ಅವರ ಆತ್ಮಸ್ಥೈರ್ಯ, ತಾಳ್ಮೆ, ಶ್ರಮ ಜೀವನ, ಸಾಧನೆ, ಭಕ್ತಿ, ಶ್ರದ್ಧೆ, ನಾನು ನನ್ನ ಜೀವನದಲ್ಲಿ ಏನೇ ಸಾಧಿಸಿದ್ರೂ ಅವರಿಂದ ಕಲಿತಂತಹ ಒಂದು ಪಾಠ ಹಾರ್ಡ್ ವರ್ಕ್, ಶ್ರಮದ ಜೀವನ. ಅವರು ಇಂದು ನಮಗೆಲ್ಲರಿಗೂ ಒಬ್ಬ ಹೀರೋ ಥರ ಸ್ಟಂಟ್ ಸೀನ್, ಹೀರೋಗಳು ಸ್ಟಂಟ್ ಸೀನ್ ಮಾಡ್ತಾರೆ, ಆ ಥರ ಒಂದು ಸ್ಟಂಟ್ ಸೀನ್ ಮಾಡಿಬಿಟ್ಟು ಅವರು ಡಿಸಪಿಯರ್ ಆಗ್ಬಿಡ್ತಾ ಇದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ರಿಯಲಿ ಸ್ಟೋಲ್ ದ ಶೋ. ನನ್ನಲ್ಲಿ ಹೆಚ್ಚು ಮಾತುಗಳಿಲ್ಲ, ಆದರೆ ಖಂಡಿತವಾಗಿಯೂ ಅವರ ಈ ಒಂದು ಜೀವನ, ಅವರ ಈ ಒಂದು ಶ್ರಮ ಪರಿಶ್ರಮದಲ್ಲಿ ನಮ್ಮ ಸೇವೆಯ ಮೂಲಕ ನಮ್ಮ ಕೊನೆಯ ಉಸಿರು ಇರುವವರೆಗೆ ಅವರ ಉಸಿರನ್ನು, ಅವರ ಧ್ಯೇಯಗಳನ್ನು, ಅವರ ಗುರಿಗಳನ್ನು ನಮ್ಮ ಸೇವೆಯಲ್ಲಿ ಇತರರಿಗೆ ಮುಡುಪಾಗಿಡಲು ನಾವು ಇಚ್ಛಿಸುತ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ತಂದೆಯ ಈ ಮರಣದ ಶ್ರದ್ಧಾಂಜಲಿಯ ಸಂದೇಶವನ್ನು ಕಳಿಸಿದಂತಹ CCBI ಅಧ್ಯಕ್ಷರಾಗಿರುವ ಎಲ್ಲ ಕಥೋಲಿಕ ಧರ್ಮಾಧ್ಯಕ್ಷರುಗಳ ಒಕ್ಕೂಟದ ಅಧ್ಯಕ್ಷರಾಗಿರುವ ಕಾರ್ಡಿನಲ್ ಫಿಲಿಪ್ ನೇರಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ CCBI ಗುರುಗಳು ಇಲ್ಲಿದ್ದಾರೆ, ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಮಹಾಧರ್ಮಾಧ್ಯಕ್ಷರು ಪೀಟರ್ ಮಚಾಡೋ ಅವರಿಗೆ ಮತ್ತು ನಮ್ಮ ಶ್ರೇಷ್ಠ ಗುರುಗಳು ಅವರ ಪ್ರೀತಿ ಮತ್ತು ಕಾಳಜಿ, ಶ್ರೇಷ್ಠ ಗುರು S. ಜೈನಾಥನ್ ಮತ್ತು ಮೊನ್ಸಿನರ್ C. ಫ್ರಾನ್ಸಿಸ್ ಅವರು ವಿಶೇಷವಾಗಿ ಈ ಒಂದು ಅಂತಿಮ ಪಯಣಕ್ಕೆ ಮಾಡಿದಂಥ ಎಲ್ಲ ಸಕಲ ಸಿದ್ಧತೆಗಳಿಗಾಗಿ ನನ್ನ ಕುಟುಂಬದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ
ಕಳೆದ ರಾತ್ರಿ ಹಾಗೂ ಇಂದಿನ ಬಲಿಪೂಜೆಯಲ್ಲಿ ನಮಗೆ ನೆರವಾದಂತಹ ಗಾನ ವೃಂದದವರುಗಳು, ಭಜನೆಯ ತಂಡ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಸೈಂಟ್ ಜಾನ್ಸ್ನ ಡಾಕ್ಟರ್ಸ್ ಮತ್ತು ನರ್ಸಸ್ ಮತ್ತು ಈ ಅಂತಿಮ ಪ್ರಯಾಣದಲ್ಲಿ ವಿಶೇಷವಾಗಿ ನನ್ನೊಂದಿಗೆ ಕೆಲವರು ತಮ್ಮ ಹಗಲು ರಾತ್ರಿ ಎನ್ನದೇ ನನ್ನೊಂದಿಗೆ ಇದ್ದು ತಂದೆಯ ಈ ಒಂದು ಅಗಲಿಕೆಯ ಸಮಯದಲ್ಲಿ ನನಗೆ ಸಹಾಯ ನೀಡಿದಂಥ ಎಲ್ಲರನ್ನ ನಾನು ಸ್ಮರಿಸುತ್ತೇನೆ. ಇಲ್ಲಿ ಬಂದಿರುವಂಥ ಎಲ್ಲ ಗುರುಗಳಿಗೆ ಮತ್ತು ಕ್ರಾಸ್ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಕನ್ಯಾಸ್ತ್ರೀಯರಿಗೆ ಮತ್ತು ಭಕ್ತಾದಿಗಳಿಗೆ ನನ್ನ ಕುಟುಂಬದ ಪರವಾಗಿ ನಿಮಗೆ ವಂದನೆಗಳು. ಕೊನೆಯದಾಗಿ ನಮ್ಮ ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳು ಹಾಗೂ ನಮ್ಮ ನೆಚ್ಚಿನ ಧರ್ಮ ಕೇಂದ್ರದ ಗುರುಗಳಾದಂತಹ ವಂದನೀಯ ಫಾದರ್ ಸಿ ಫ್ರಾನ್ಸಿಸ್ ರವರು ನಮ್ಮ ಧರ್ಮ ಕೇಂದ್ರದ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ಮೊನ್ಸಿನರ್ ಜಯನಾಥನ್ ರವರೇ, ಚಾನ್ಸಲರ್ ಸತೀಶ್ ಆರಕ್ಯರಾಜ್ ರವರೇ, ಸೋದರ ಗುರುಗಳೇ, ಕನ್ಯಾ ಭಗಿನಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ದುಃಖಭರಿತರಾಗಿ ಶೋಕತಪ್ತರಾಗಿ ನೊಂದ ಬೆಂದ ಮನಸ್ಸಿನಿಂದ ಹೃದಯ ಭಾರದಿಂದ ನಾವೆಲ್ಲರೂ ಸಹ ಇಲ್ಲಿ ಸೇರಿ ಈ ಸಾವೆಂಬ ಘೋರ ಕಠೋರ ಭಯಂಕರ ಭೀಕರ ಈ ಶಕ್ತಿ ನಮ್ಮೆಲ್ಲರ ಬಂಧು ಹಿತೈಷಿ ಸಹೋದರ ಶ್ರೀ ಆರ್ ಜೋಸೆಫ್ ರವರನ್ನು ಬಾರದ ಲೋಕಕ್ಕೆ ದೂರ ತೀರಕ್ಕೆ ಮತ್ತೆ ಬಾರದ ಆ ಕಾಣದ ತೀರಕ್ಕೆ ಅವರನ್ನು ಸೆಳೆದೊಯ್ದು ಬಹಳ ಸಿಡಿಲಿನಂತೆ ಬಂದು ಬಿರುಗಾಳಿಯಂತೆ ಬಂದು ಅವರನ್ನು ಸೆಳೆದು ಬಹಳ ದೂರದ ಪ್ರಯಾಣಕ್ಕೆ ಕರೆದುಕೊಂಡು ಹೋಗಿರುವಂತಹ ಈ ಒಂದು ದುಃಖದ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸೇರಿ ನಮ್ಮ ದಿವಂಗತ ಆರ್ ಜೋಸೆಫ್ ಅವರ ಕುಟುಂಬದ ಸರ್ವ ಸದಸ್ಯರ ಅವರೊಂದಿಗೆ ಸೇರಿ ಅವರ ಇಬ್ಬರು ಗುರುಗಳು, ಅವರ ಧರ್ಮಪತ್ನಿ ಮತ್ತು ಮಕ್ಕಳಿಗೆ ನಮ್ಮ ಶೋಕತಪ್ತ ಸಂತಾಪಗಳನ್ನು, ಸಹಾನುಭೂತಿಯನ್ನು ನಾವು ಸಮರ್ಪಿಸಲು ಹಾಗೂ ಅವರಿಗೆ ಮೃತಪಟ್ಟಂಥ ಜೋಸೆಫ್ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಲು ಅಂತಿಮ ಶ್ರದ್ಧಾಂಜಲಿಯನ್ನು, ನಮ್ಮ ಒಂದು ಅಂತಿಮ ನಮನವನ್ನು ಸಲ್ಲಿಸಲು ನಾವೆಲ್ಲರೂ ಸಹ ಇಲ್ಲಿ ದುಃಖಭರಿತರಾಗಿ ಸೇರಿದ್ದೇವೆ. ಯಾರೂ ಸಹ ನಿರೀಕ್ಷೆ ಮಾಡಲಿಲ್ಲ, ಬಹುಶಃ ಅವರು ಇಷ್ಟು ಬೇಗ ಅದು ಸಿರಿಲ್ ಹೇಳಿದಾಗೆ ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂತ ಹೇಳಿ. ಸೋಮವಾರ ಬೆಳಿಗ್ಗೆ 7 ಗಂಟೆಯ ಸಮಯ ಫಾದರ್ ಸಿರಿಲ್ ರವರು ನನಗೆ ಫೋನ್ ಹಾಯಿಸಿದ್ರು. ನಾನು ಹಾಸನದಲ್ಲಿ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಬರ್ತಾ ಇದ್ದೆ. ಅವರು ಫೋನ್ ಆದಾಗ ನಾನು ತೆಗೆದುಕೊಳ್ಳಿಲ್ಲ. ಆಮೇಲೆ 1 ಗಂಟೆ ಆದ ನಂತರ ನಾನು ಫೋನ್ ತೆಗೆದು ನೋಡಿದಾಗ 2 ಸಾರಿ ಫೋನ್ ಹಾಯಿಸಿದ್ರು. ನಾನು ಕರೆ ಮಾಡಿದಾಗ ಅವ್ರು ಹೇಳಿದರು, ಡ್ಯಾಡಿಗೆ ಹುಷಾರಿಲ್ಲ. ನಾನು ಅನ್ಸ್ಕೊಂಡೆ ಸಾಮಾನ್ಯವಾಗಿ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ. ಇಲ್ಲ, ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಜಯದೇವ ಆಸ್ಪತ್ರೆಯಲ್ಲಿ ಏನೂ ಆಗಲಿಲ್ಲ, ಸೆಂಟ್ ಜಾನ್ಸ್ಗೆ ಅಡ್ಮಿಟ್ ಮಾಡಿದ್ದೇವೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಹೇಗಿದೆ ಕಂಡೀಷನ್ ಕೇಳಿದಾಗ ಕ್ರಿಟಿಕಲ್ ಆಗಿದೆ ಅಂಥೇಳಿ. ಅದನ್ನು ಹೇಳಿದೆ ಅವರಿಗೆ. ಸೆಂಟ್ ಜಾನ್ಸ್ ಡೈರೆಕ್ಟರ್ ನನ್ನ ಸ್ನೇಹಿತರು, ಅವ್ರಿಗೆ ಹೇಳ್ತೇನೆ ನಂಬರ್ ತೆಗೆದುಕೊ ಅಂತ ಹೇಳಿ ಅವ್ರಿಗೆ ನಂಬರನ್ನು ಶೇರ್ ಮಾಡಿ ನಾನು ಅವ್ರಿಗೆ ಫೋನ್ ಹಾಯಿಸಿದೆ. ಆಮೇಲೆ ಮತ್ತು ಕೆಲವೇ ಗಂಟೆಗಳ ನಂತರ ಅವ್ರು ಹೇಳಿದರು, ಇಲ್ಲ ತಂದೆ ತೀರ್ಕೊಂಡ್ರು ಅಂತ ಹೇಳಿ. ನಿಜಕ್ಕೂ ಇದೊಂದು ಆಘಾತ, ಆಶ್ಚರ್ಯಕರ. ಏಕೆಂದರೆ ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಅವರು ನಮ್ಮ ಕಚೇರಿಗೆ ಬಂದಿದ್ದರು. ಫಾದರ್ ನವೀನ್ ಅವ್ರ ಹತ್ರ ಅವರ ಬ್ಯಾಂಕಿಂಗ್ ಸಂಬಂಧ ಮಾತಾಡಿಕೊಂಡು ನಂತರ ನನ್ನ ಕಚೇರಿಯಲ್ಲಿ ನಾನು ಫಾದರ್ ಡೇವಿಡ್ ರವರು ಕುಳಿತುಕೊಂಡಿದ್ವಿ, ಚರ್ಚೆ ಮಾಡ್ಕೊಂಡು ಬೇಕಾದ್ರೆ ಬಂದರು. ಸುಮಾರಿಗೆ ಬಂದಾಗ ಅವರು ಬಿನಾಕ ಸ್ಮೈಲ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ನಾ ಸಾಯಿನಾ ಅಂತ ಓಟ್ ಎಸ್ತುವ ಅಂದರು. ನಾನು ತೋರಿಸ್ದೆ, ಬಡ ಎಷ್ಟು ನಾನು ಓಟ್ ಹಾಕಿದ್ದೇನೆ ಅಂತ ಹೇಳಿದೆ. ಆಗ ಡೇವಿಡ್ಗೆ ಹೇಳಿದೆ, ಫಾದರ್ ಡೇವಿಡ್ಗೆ ಹೇಳಿದೆ, ನೋಡ್ದ ನಮ್ಮ ಹೀರೋ ಹೆಂಗೆ 75 ವರ್ಷ ಆದರೂ ಸಹ ಪಕ್ಕಾ ಹೀರೋ ಯಾವಾಗಲೂ ಇನ್ಶರ್ಟು ಉಂಗುರ ಟ್ರಿಮ್ಮಾಗಿ ಬರ್ತಾರೆ ನೋಡು, ಈ ಥರ ಯಾರು ಇರ್ತಾರೆ ನೋಡಿ ಕಲ್ತ್ಕೊ ಅಂತ ನಾನು ಫಾದರ್ ಡೇವಿಡ್ ಹತ್ರ ಹೇಳ್ತಾ ಇದ್ದೆ. ನನ್ನ ಭೇಟಿಯಾದಾಗಲೆಲ್ಲ ಅವ್ರಿಗೆ ನಾನು ತಮಾಷೆ ಮಾಡ್ತಾನೇ ಇದ್ದೆ. ಅವ್ರಿಗೆ ಗೊತ್ತಿತ್ತು ನಾನು ಬಂದಾಗಲೆಲ್ಲ ತಮಾಷೆ ಮಾಡ್ತಾ ಇರ್ತೀನಿ ಅವ್ರನ್ನ. ಯಾಕೆಂದರೆ ಅವರು ಟಿಪ್ ಟಾಪಾಗಿ ಬರ್ತಾಯಿದ್ರು, ಇವಾಗಲೂ ಡೀಸೆಂಟಾಗಿ ಡಿಗ್ನಿಫೈರ್ ಆಗಿ ಬರ್ತಾಯಿದ್ರು, ನಗ್ನಗ್ತಾ ಮಾತಾಡಿಸ್ತಾಯಿದ್ರು, ಎಟ್ಲ ಏಮಿ ಅಂತ ಹೇಳಿ ಮಾತಾಡ್ತಾಯಿದ್ರು. ಭಾಳ ಕಾಳಜಿತ್ತು ನಮ್ಮ ಬಗ್ಗೆ ಎಲ್ಲ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾಯಿದ್ರು. ಫಾದರ್ ಅವರು ಹೇಳಿದ ಪ್ರಕಾರ ಇಬ್ಬರು ನಿಜಕ್ಕೂ ಅವರು ಭಕ್ತಿವಂತರು, ವಿಶ್ವಾಸ ವ್ಯಕ್ತಿ, ತಂದೆ ಇಬ್ಬರು ಅವರು
ಪ್ರತಿದಿನ ಪೂಜೆಗೆ ಬರ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಕೊಯರ್ನಲ್ಲೂ ಸಹ ಸಕ್ರಿಯರಾಗಿ ಭಾಗವಹಿಸ್ತಾಯಿದ್ರು. ಅವ್ರಗಡೆ ಒಂದು ಕಡೆ ಒಂದು ಮೈಕ್ ಇಟ್ಬಿಡ್ಬೇಕು ಅವರಿಗೆ. 75 ವಯಸ್ಸಾದರೂ ಸಹ ಅಷ್ಟೊಂದು ಕಾಳಜಿಯಿಂದ ಅವ್ರು ಬಂದು ಈ ಗಾಯನ ವೃಂದದಲ್ಲಿ ಸೇರ್ಕೊಂಡು ಹಾಡ್ತಾಯಿದ್ರು. ಮಹಾಧರ್ಮಕ್ಷೇತ್ರದಲ್ಲಿ ಪಾಲನಾ ಭವನದಲ್ಲಿ ಆನ್ಲೈನ್ ಪೂಜೆಗಳಿದ್ದಾಗ ಆರ್ಗನಿಸ್ಟು ಕೊಯರ್ಗಳು ಗಾಯಕರು ಇಲ್ಲದ ಸಮಯದಲ್ಲೂ ಸಹ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲರನ್ನ ಸೇರಿಸ್ಕೊಂಡು ಅವರಿಗೆ ಕಾಫಿ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಬಿಷಪ್ ಹೌಸ್ಗೆ ಮತ್ತು ಹಾಡಿಸಿ ಕರ್ಕೊಂಡು ಬರ್ತಾಯಿದ್ರು. ಭಾಳ ಸಂತೋಷವಾಗಿ ದುಡಿತಾಯಿದ್ರು. ಹಾಗೆ ನಮ್ಮ ದೇವಸ್ಥಾನದ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಅವ್ಯವಸ್ಥೆ ಇದ್ದಾಗ ಬೆಳಗ್ಗೆ 5 ಗಂಟೆಗೆ ಬಂದು ಕೆಲವು ಸ್ವಯಂ ಸೇವಕರ ಜೊತೆ ಸೇರಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾಯಿದ್ರು. ನಮ್ಮ ಸರ್ ಬಂದಾಗ ನೀವು ಅಲ್ಲಿ ಎಸ್ಕೊಂಡು ಹಿಂದೆ ಪದಕೇನೆ ಪನ್ಕೊಂಡ್ ಕೊಡೋದ ಅಂತ ಹೇಳ್ಬಿಟ್ಟು ಉಂಟ ಮುರ್ಕೆ ಸುಸ್ ಜೊತ್ಲ ಅಂತೇಳಿ ಅಷ್ಟೊಂದು ಅವರಿಗೆ ಕಾಳಜಿ ಇತ್ತು. ಚಿಕ್ಕದಾಗೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಇದ್ದರು. ನನ್ನ ಹತ್ರ ಹೇಳಿದ್ರೆ ಏಮಾಯ್ತು ಅಂದು ಬಾಗಾಯ್ತು ಅಂತ ಹೇಳಿ ಸಮಾಧಿಯಲ್ಲಿ ಕೆಲಸ ನಡೀತಿರ್ಬೇಕಾದ್ರೆ ವಾಗ್ಪರ್ ನಡೆಸೋಂದು ಅಂಥೇಳಿ ನಿಜಕ್ಕೂ 1 ಲಕ್ಷ ರೂಪಾಯಿ ಸಹ ಸಮಾಧಿಯ ಕೆಲಸಕ್ಕೆ ಅವರು ನಿಜಕ್ಕೂ ಉದಾರವಾಗಿ ಅವರು ದಾನ ಮಾಡಿದರು. ಕಂಡಾಗಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಈ ನಡುವೆ ಸನ್ಮೈ ತೊಗೊಂಡವು ಎಟ್ಲ ಏಮನ್ನ ಶುಗರ್ ఉందా ಅಂತ ಅಂಥ ಕರೆಕ್ಟ್గా ఉంది ಶುಗರು ಪೈನ್ ಡಬ್ಬ ಪೈನ್ ಪೆಟ್ಟಿನಾನು ಅಂತೇಳಿ ನಾನು ಹೇಳ್ದಾಗ ಸೊ ಚೆಕ್ చేస్తుವಾ ವೆಯ್ಟ್ ಎಟ್ಲುಂದಿ ಅಂತ. ವೆಯ್ಟ್ ಅಂತ ಕಮ್ಮಿ ಆಯಿತಾ ಅನ್ನಿಕ್ಕಿ ಅಂತ ಹೇಳೋರು. ನೀನು ವೆಯ್ಟ್ ಕಡಿಮೆ ಆಗ್ತಾಯಿದೆ ಚೆಕ್ ಮಾಡಿದೆ ಅಂತ. ವೆಯ್ಟ್ ಕಡಿಮೆ ಆಗ್ತಾಯಿದೆ ನನಗೆ ಗೊತ್ತಿದೆ, ಯಾಕೆಂದರೆ ನಾನು ಹೊತ್ಕೊಂಡೋಗ್ಬೇಕಾದ್ರೆ ಜನರಿಗೆ ಸ್ವಲ್ಪ ಭಾರ ಕಡಿಮೆ ಇರಲಿ ಅಂತ ನಾನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಭಾರ ಇದ್ಬಿಟ್ರೆ ಕುಕ್ಬಿಡ್ತಾರೆ ಅವರು, ಅದಕ್ಕೆ ನಾನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ, ಎದುರುಬೇಡ ಅಂತ. ನೀ ಕೆಬ್ರು ತಮಾಷೆಪ್ಪ ಜೋಕ್ ಕೊಟ್ಕೊಂಡೇ ಉಂಟಾವು ಅಂತ ಹೇಳ್ತಾ ಇರೋರು. ಈಗ ಬಂದಾಗಲೆಲ್ಲ ತಮಾಷೆ ಮಾಡ್ತಾಯಿದ್ವಿ. ಅವರು ನನ್ನ ಬಗ್ಗೆ ಎಲ್ಲ ಸಾಕಷ್ಟು ಕಾಳಜಿ ಇತ್ತು ಅಂತ ಒಬ್ಬ ವ್ಯಕ್ತಿ. ಎಲ್ಲ ಧರ್ಮ ಕೇಂದ್ರದ ಪ್ರತಿಯೊಂದು ವಿಷಯದಲ್ಲೂ ಅವರಿಗೆ ಒಂದು ರೀತಿಯ ಒಂದು ಆಸಕ್ತಿ ಇತ್ತು, ಅವೆಲ್ಲ ಅಭಿಮಾನ ಇತ್ತು. ಅಷ್ಟೇ ಧರ್ಮಸಭೆ ಬೆಳಿಬೇಕು, ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಬೇಕಂಥೇಳಿ ಅವರು ಸ್ವಲ್ಪ ಸದಾ ನನ್ನಲ್ಲಿ ಚರ್ಚೆ ಮಾಡ್ತಾಯಿದ್ರು. ನಾವ್ಯಾರೂ ಸಹ ನಿರೀಕ್ಷೆ ಮಾಡಿಲ್ಲ ಇಷ್ಟು ಬೇಗ ಅವರು ನಮ್ಮನ್ನು ಅಗಲಿ ಹೋಗ್ತಾರೆ ಅಂತ ಹೇಳಿ. ಒಂದು 6 ತಿಂಗಳಿಂದ ಹೇಳ್ತಾಯಿದ್ರು ಡೈರಿಯಲ್ಲಿ ನೋಟ್ಸಿಸ್ಕೊಂಡ್ವಾ ಅಂತ, ಡೈರಿಯಲ್ಲಿ ನೋಟ್ ಮಾಡಿಕೊಂಡು ಅಂತ. ಏನು ಮೇ 16ನೇ ತಾರೀಕು ಬರ್ಕೋ ನೀನು ಅಂತೇಳಿ. ಅವ್ರಿಗೊಂದು ಆಸೆ ಇತ್ತು. ಫಾದರ್ ಹೇಳಿದಾಗೆ ಜೂಬ್ಲಿ ಆಚರಣೆ ಮಾಡಬೇಕಂತ ನಾನು ಡೈಲಿ ನೋಟ್ ಮಾಡ್ಕೊಂಡಿದ್ದೆ. ಮತ್ತೆ ಹೇಳಿದ್ರು ಇವಳು ಜೇವಿ ಹೊಚ್ಚ ಕೈಲದು ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಡಿಸೆಂಬರ್ಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಾಂದಿದ್ದರೆ ಈ ಮೇ 16ನೇ ತಾರೀಕು ಅವರ ಜೂಬ್ಲಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಅವರು ಹೇಳ್ತಾಯಿದ್ರು. ನಾನು ಹೇಳಿದೆ, ನೀನು ಜೂಬ್ಲಿ ಮಾಡಬೇಕಾದ್ರೆ ఊరంతా పైసలు రావాలా, మెరవనికి చేసుకొని ఎంతైనా ఖర్చు కానీ చూస్తాము, పైసలు రావాలా ఊర్లో అని చూసుకొని మెరవనికి చేసేవాళ్ళ ಗ್ರ್ಯಾಂಡ್గా ಅಂತ ನಾನು ತಮಾಷೆ ಕೂಡ ಅವ್ರಿಗೆ ಮಾಡ್ತಾಯಿದ್ದೆ. ಅವ್ರು ಭಾಳ ಆಸೆ ಇಟ್ಕೊಂಡಿದ್ರು ಆ ಡೇಟ್ ಬಗ್ಗೆ, ಮೇ 16ನೇ ತಾರೀಕು ಅಂತ ಹೇಳಿ. 75 ತುಂಬ ವಯಸ್ಸು. ನಿಜಕ್ಕೂ ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು. ಇಷ್ಟೊಂದು ದೀರ್ಘ ಆಯುಷನ್ನು ನೀಡಿ ಒಂದು ಒಳ್ಳೆಯ ಕುಟುಂಬವನ್ನು ಸ್ಥಾಪಿಸಿ 2 ಮಕ್ಕಳನ್ನು ದೇವರ ಸೇವೆಗೆ ಅವರು ಸಮರ್ಪಣೆ ಮಾಡಿದಂಥ ಇವರಿಗೆ ನಾವು ನಮ್ಮ ಅಂತಿಮ ಶ್ರದ್ಧಾಂಜಲಿಯನ್ನು ಸಮರ್ಪಿಸೋದು ನಮ್ಮೆಲ್ಲರ ಒಂದು ಕರ್ತವ್ಯ. ದೇವರಿಗೆ ವಂದನೆಯನ್ನು ಸಲ್ಲಿಸಬೇಕು ನಾವು. ಇಂತಹ ಬಹುದಾರ ವ್ಯಕ್ತಿಯನ್ನು ನಮಗೆ ನೀಡಿ, ಈ ಧರ್ಮ ಕೇಂದ್ರಕ್ಕೆ ನೀಡಿ ಎಲ್ಲ ರೀತಿಯ ಸಹಕಾರ ನೀಡಿದ್ದಕ್ಕಾಗಿ ದೇವರಿಗೆ ಅವರಿಗೆ ಅವರ ಮುಖಾಂತರ ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಕುಟುಂಬದವರು, ಅವರ ಪತ್ನಿ ವೆರೋನಿಕಾ ಮತ್ತು ಮಕ್ಕಳು ಸುನಿಲ್, ಸ್ಟೆಲ್ಲಾ ಮತ್ತು ಫ್ರಾನ್ಸಿಸ್ ಝೇವಿಯರ್ ಮತ್ತು ಎಲ್ಲರಿಗೂ ಸಹ ಎಲ್ಲರ ಪರವಾಗಿ ನಮ್ಮ ಸಂತಾಪಗಳನ್ನು ಮಹಾಧರ್ಮಕ್ಷೇತ್ರದ ಪರವಾಗಿ, ಗುರುಶ್ರೇಷ್ಠ ಪರವಾಗಿ, ನಾನು ಗುರುಗಳ ಪರವಾಗಿ ಅವರಿಗೆ ಸಂತಾಪಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ತುಂಬಲಾಗದ ನಷ್ಟ ಅವರ ಕುಟುಂಬದವರಿಗೆ, ಈ ತುಂಬಲಾಗದ ನಷ್ಟವನ್ನು ಭರಿಸಲು ದೇವರವರಿಗೆ ಬೇಕಾದಂಥ ಧೈರ್ಯ, ಆತ್ಮಸ್ಥೈರ್ಯವನ್ನು ನೀಡಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಶುಭವನ್ನು ಹಾರೈಸಿ, ಮೃತರಿಗೆ ದೇವರು ನಿತ್ಯ ವಿಶ್ರಾಂತಿಯನ್ನು ಕೊಡಲಿ, ಸಜ್ಜನರಿಗೆ, ಸದ್ಭಕ್ತರಿಗೆ, ಸನ್ಮಿತ್ರರಿಗೆ ಅವರು ವಾಗ್ದಾನ ಮಾಡಿದಂತಹ ಆ ದೈವಿ ಸಾನ್ನಿಧ್ಯ, ಸಾಮೀಪ್ಯವನ್ನು ಅವರಿಗೆ ನೀಡಿ ಅವರ ಆತ್ಮಶಾಂತಿಗೆ ಚಿರಶಾಂತಿ ನೀಡಲಿ ಅಂಥೇಳಿ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧೀಮಂತ ವ್ಯಕ್ತಿ ಹಾಗೂ ಸಾಧನೆಯನ್ನು ಮರೆದ ದೇವರ ಸೇವಕ, ಅತಿ ಮುಖ್ಯವಾಗಿ ವಿಶ್ವಾಸವನ್ನು ಜಗತ್ತಿಗೆ ಬೋಧಿಸಲು ತನ್ನ ಮಕ್ಕಳನ್ನು ಹಾಗೂ ಕುಟುಂಬವನ್ನು ಅವರ ಸುವಾರ್ತೆಗೆ ಮುಡಿಪಾಗಿಟ್ಟ ಶ್ರೀ ಆರ್ ಜೋಸೆಫ್ ರವರನ್ನು ದಯಾಮಯ ದೇವರು ಕೈ ಬಿಡುವುದಿಲ್ಲ. ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸುತ್ತಾರೆ, ನಿತ್ಯ ಜೀವವನ್ನು ಅವರಿಗೆ ದಯಪಾಲಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಈಗ ಅಂತಿಮ ಆಶೀರ್ವಚನ ಪ್ರಾರ್ಥನೆಗೆ ಎದ್ದು ನಿಲ್ಲೋಣ. Libérame, todo.
Quando cieli muovendi su terra, dove neri giudicare seculum. Tremens factus sumego, iete meo, dum discussio veneri, atque ventura ira, quando cieli Dies illa, dies ire, calamitatis et miseriae, dies magnae et amaravalde. Seculum Requiem aeternam dona eis Domine, et lux perpetua lucea teis. Libera me Domine de morte eterna, in die la Kyrie eleison, Christe eleison, Kyrie eleison. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವೇ ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಹಾಗೆಯಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರ ಆರ್ ಜೋಸೆಫ್ ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗಲಿರುವ ಈ ಶರೀರವನ್ನು
ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಯೇಸು ಕ್ರಿಸ್ತರು ಇವರನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯ ಆನಂದವನ್ನು ಸವಿಯಲಿ. ಸಕಲ ಸಂತರೇ ಇವರ ಸಹಾಯಕ್ಕೆ ಬನ್ನಿ. ಕರ್ತರ ದೂತರೇ ಇವರನ್ನು ಸಂತೋಷದಿಂದ ಸ್ವಾಗತಿಸಿರಿ. ದೂತರೇ ಸಂತರೇ ಈತನನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಯೇಸು ಕ್ರಿಸ್ತರೇ ಇವರಿಗೆ ದೀಕ್ಷಾ ಸ್ನಾನದಲ್ಲಿ ನವ ಜೀವನಿತ್ತಿರಿ. ಅಬ್ರಹಾಮರು ಇರುವಲ್ಲಿಗೆ ಇವರನ್ನು ಸೇರಿಸಿಕೊಳ್ಳಿರಿ. ದೂತರೇ ಸಂತರೇ ಈತನನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಈತನಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಈತನ ಮೇಲೆ ಪ್ರಕಾಶಿಸಲಿ. ದೂತರೇ ಸಂತರೇ ಈತನನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನಮ್ಮ ಸಹೋದರ ಆರ್ ಜೋಸೆಫ್ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವನ ಪಡೆದು ಅವರೊಂದಿಗೆ ಸದಾ ಜೀವಿಸುತ್ತಾರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತರಿಗೆ ಈ ಹಲೋಕದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು, ಕ್ರಿಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರನಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಇಹಲೋಕದಲ್ಲಿರುವ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರನ್ನು ಎದುರುಗೊಂಡು ನಿಮ್ಮೊಂದಿಗೂ ಈ ನಮ್ಮ ಸಹೋದರನೊಂದಿಗೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಯಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ. ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ. ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ. ಪ್ರಭುವನ್ನು ವಿಶ್ವಾಸವುಡ ಪ್ರತಿಯೊಬ್ಬರು ಮೃತಪಟ್ಟರು ನಿತ್ಯಕ್ಕೂ ಜೀವಿಸುತ್ತಾರೆ ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರು ಇವರ ಮೇಲೆ ದಯೆ ತೋರಿ ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಕ್ಕೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿಟ್ಟ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ದಯವಿಟ್ಟು ಗಮನಿಸಿ, ಯಾರ್ಯಾರು ನೋಡಲಿಲ್ವೋ ಸಮಾಧಿಯಲ್ಲಿ ನೋಡಲಿಕ್ಕೆ ಅಷ್ಟು ಪ್ರಿಯ ಆಗಲ್ಲ. ಇಲ್ಲಿ ಒಬ್ಬೊಬ್ಬರೇ ನೋಡ್ಕೊಂಡೋಗಿ ಆಮೇಲೆ ಸಾವನ್ನು ತೆಗೆದುಕೊಂಡು ಹೋಗೋಣ. ಒಬ್ಬೊಬ್ಬರೇ ಸಲೈನಾಗಿ ಒಂದು ಕಡೆಯಿಂದ ಹೋಗಿ.
ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವ ಬಾ, ಯೇಸುವಲ್ಲಿ ಬಾ, ನನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವ. ಆತ್ಮೀಯರೇ, 15 ನಿಮಿಷಗಳ ಕಾಲ ದೇಹವನ್ನು ದೇವಾಲಯದಲ್ಲಿ ಇಡಲಾಗುತ್ತದೆ. ಯಾರಿಗೆಲ್ಲ ಗೌರವಾರ್ಥವನ್ನು ಸಲ್ಲಿಸಬೇಕೋ ಬಲಗಡೆಯಿಂದ ಬಂದು ಎಡಗಡೆಗೆ ಹೋಗಿ ದಯವಿಟ್ಟು ಪರರಿಗೆ ಸ್ಥಳ ಮಾಡಿಕೊಟ್ಟು ಲೈನಿನಲ್ಲಿ ಬಂದು ಗೌರವಾರ್ಥವನ್ನು ಸಲ್ಲಿಸಿ ನೀವು ಮನೆಗೆ ತೆರಳಬಹುದು, ಅಥವಾ ಸಮಾಧಿಗೆ ಬಂದು ನೀವು ಸಮಾಧಿಯ ಪ್ರಾರ್ಥನೆಯಲ್ಲೂ ಸಹ ಭಾಗವಹಿಸಬಹುದು. ದಯವಿಟ್ಟು ಸಾಲಿನಲ್ಲಿ ಬಂದು ನೀವು ಗೌರವಾರ್ಥವನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಡಗಡೆಯಿಂದ ಬಂದು ಬಲಗಡೆಯಲ್ಲಿ ಹೋಗಿ. ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು, ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ, ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ, ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ಮನಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು, ಮನಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು, ಶಾಶ್ವತ ಶಾಂತಿಯ ಆ ಕ್ಷಣದಿ ನೀಡಿ ಪ್ರೀತಿಯಿಂದ ಸಂತೈಸುವರು, ಶಾಶ್ವತ ಶಾಂತಿಯ ಆ ಕ್ಷಣದಿ ನೀಡಿ ಪ್ರೀತಿಯಿಂದ ಸಂತೈಸುವರು, ಯೇಸು ಕರೆದರು,
ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಕಣ್ಣೀರೆಲ್ಲ ಓರೆಸಿ ಕಣ್ಣಂತೆ ಕಾಯುವರು ಕಣ್ಣೀರೆಲ್ಲ ಓರೆಸಿ ಕಣ್ಣಂತೆ ಕಾಯುವರು ಕಾರ್ಮೋಡದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು ಕಾರ್ಮೋಡದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಸಕಲ ವೈದ್ಯೆಯನ್ನು ಗುಣಪಡಿಸುವ ವೈದ್ಯರೇಸು ಸಕಲ ವ್ಯಾಧಿಯನ್ನು ಗುಣಪಡಿಸುವ ವೈದ್ಯರೇಸು ಯಾರಾದರೇನಂತೆ ಭೇದವ ತೋರದೆ ಕೃಪೆ ತೋರಿ ಸೌಖ್ಯವ ನೀಡುವರು ಯಾರಾದರೇನಂತೆ ಭೇದವ ತೋರದೆ ಕೃಪೆ ತೋರಿ ಸೌಖ್ಯವ ನೀಡುವರು ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು